Okay. Good evening, everyone. Namaskara ellarigu. Good evening. Hope you are all doing well. So ಎಲ್ಲರನ್ನು ಬೇಗ ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಹೇಳಿ. We will begin our classes. ನಮ್ಮ ಕ್ಲಾಸನ್ನು ಶುರು ಮಾಡ್ಬೋದು. Tell your friends. ಯಾರ್ಯಾರು ಇನ್ನೂ ಕ್ಲಾಸಿಗೆ ಜಾಯಿನ್ ಆಗಬೇಕು, ಯಾರ್ಯಾರು ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಸಹ ಜಾಯಿನ್ ಆಗಬೇಕು. Just tell them the class has started, ಕ್ಲಾಸ್ ಶುರು ಆಗಿದೆ ಅಂತ. And tell everyone to join. Okay. Yes, people are joining. On 2 minutes wait ಮಾಡೋಣ, ಸರಿನಾ? We'll wait for 2 minutes. And the network is okay. Let's continue or let's begin our classes. ಎಲ್ಲರಿಗೂ ಸಹ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ. Yes, a very warm good evening. Welcome to Learn Online's General English classes. This is Deepthi, your trainer. And ನಾವು ಲಾಸ್ಟ್ ಕ್ಲಾಸ್ ಅಂದರೆ ಸ್ಯಾಟರ್ಡೇ ಕ್ಲಾಸ್ ಅಥವಾ ಫ್ರೈಡೇ ಕ್ಲಾಸಿಂದ ಸಿನೋನಿಮ್ ಹಾಗೆ ಆಂಟೋನಿಮ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೇರ್ ವಿ ಹ್ಯಾವ್ ಕಂಪ್ಲೀಟೆಡ್ ಐ ಅನ್ನೋ ಆಲ್ಫಾಬೆಟಿನವರೆಗೂ ಟ್ರೆಂಡಿಂಗ್ ಆಗಿರೋ ಎಲ್ಲ ಸಿನೋನಿಮ್ಸ್ ಹಾಗೆ ಆಂಟೋನಿಮ್ಸನ್ನು, ಐ ಮೀನ್ ವರ್ಡ್ಸನ್ನು ನೋಡ್ಕೊಂಡು ಬಂದಿದ್ದೀವಿ. ಅದರ ಸಿನೋನಿಮ್ ಹಾಗೆ ಆಂಟೋನಿಮ್ಸನ್ನು ವಿ ಹ್ಯಾವ್ ಆಲ್ಸೋ ಸೀನ್. ಓಕೆ, ಎಸ್ yes, hello everyone. Yeah, I had my coffee. Hope you have also had your coffee. Okay na? So ನೀವು ಸಹ ಕಾಫಿ ಆಗಿದೆ ಅಂತ I believe. Okay, let's begin the classes. Before we begin, Saturday class alli I had given you 2 questions on antonyms ಹಾಗೆ ಒಂದು question I had given based on error spotting. So if you could remember that, let's see. So this is your question. ಇದು ನಿಮ್ಮ question ಆಗಿತ್ತು. Yes, a very good evening ಎಲ್ಲರಿಗೂ. ನೋಡಿ, ಸೆಲೆಕ್ಟ್ ದ ಆಂಟನಿಮ್ ಆಫ್ ಅನ್ಕೂತ್. ಅನ್ಕೂತಿನ ಆಂಟನಿಮ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ಐ ಹ್ಯಾಡ್ ಗಿವನ್ ಯು 4 ಆಪ್ಷನ್ಸ್. ಮೊದಲನೇದು ಅನ್ಯೂಶುವಲ್, ಎರಡನೇದು ಎಲಿಗೆಂಟ್, ಮೂರನೇದು ಫ್ಯೂರಿಯಸ್, ನಾಲ್ಕನೇದು ಎಕ್ಸ್ಟ್ರಾವರ್ಟ್. ಈ 4ರಲ್ಲಿ ಯಾವುದು ರೈಟ್ ಆನ್ಸರ್? ಸವಿತಾ ಅವ್ರು ಹೇಳ್ತಾ ಇದ್ದಾರೆ ಬಿ ಇಸ್ ದ ರೈಟ್ ಆನ್ಸರ್. ಎನಿಬಡಿ ಎಲ್ಸ್? ಬೇರೆ ಯಾರಾದರೂ ಆನ್ಸರ್ ಹೇಳ್ತೀರಾ? B. Okay, Apurva is also telling B is the answer. Yes, exactly Apurva avare hage Savita avare answer is B. Uncouth andre untidy athwa dirty or mannerless. ಬಿಹೇವಿಯರ್ ಸರಿ ಇಲ್ಲ
ಅಂತ ಹೇಳೋದಕ್ಕೆ ವಿ ಯೂಸ್ ಅನ್ಕೂತ್. ಅನ್ಕೂತ್ ಬಿಹೇವಿಯರ್ ಅಂದರೆ ಪ್ರಾಪರ್ ಬಿಹೇವಿಯರ್ ಅಲ್ಲ ಅಂತ. ಸೊ ಹಿಯರ್ ಅನ್ಯೂಶುವಲ್ ಇಸ್ ನಾರ್ಮಲ್ ಅಲ್ಲದೆ ಇರುವುದು. ಫ್ಯೂರಿಯಸ್ ಅಂದರೆ ಐ ಮೀನ್ ಇರ್ರೆಗ್ಯುಲರ್ ಐಡಿಯಾಸು, ಅದು ಕೋಪ ಮಾಡ್ಕೊಳ್ಳೋದು. ಎಕ್ಸ್ಟ್ರಾವರ್ಟ್ ಅಂದರೆ ತುಂಬ, ಇಟ್ ಈಸ್ ಆಲ್ಸೋ ಐ ಮೀನ್ ಇರ್ರೆಗ್ಯುಲರ್, ಅನ್ಯೂಶುವಲ್. ಎಕ್ಸ್ಟ್ರಾವರ್ಟ್ ಆಗಿರೋದು, ಬಹಳ ಎಲ್ಲರೊಟ್ಟಿಗೆ ಮಿಂಗಲ್ ಆಗೋದು ಈಸ್ ಆಲ್ಸೋ ಅನ್ರಿಯಲ್. ಸೊ ದ ರೈಟ್ ಆನ್ಸರ್ ಇಸ್ ಎಲಿಗೆಂಟ್. ಎಲಿಗೆಂಟ್ ಅಂದರೆ ಏನರ್ಥ? ವಿಚ್ ಮೀನ್ಸ್ ದಟ್ ಯು ಆರ್ ಸೊಫೆಸ್ಟಿಕೇಟೆಡ್. ಒಂದು ರೀತಿನಲ್ಲಿ ಒಂದೇ ಭಾವದಲ್ಲಿ ನಡ್ಕೊಳ್ತೀರಾ ನೀವು ಅಂತ ಅರ್ಥ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಇಸ್ ದ ಆಪೋಸಿಟ್ ಆಫ್ ದ ವರ್ಡ್ ರ್ಯಾವೇಜ್? ರ್ಯಾವೇಜ್ನ ಆಪೋಸಿಟ್ ಏನು ಅಂತ ನೋಡಬೇಕು. ಇನ್ಕ್ರೀಸ್, ರೂಯಿನ್, ಡೆಸ್ಟ್ರಾಯ್, ರೀಕನ್ಸ್ಟ್ರಕ್ಟ್. ವಿಚ್ ಇಸ್ ದ ಆನ್ಸರ್? ಎ. ಸವಿತಾ ಅವರು ಎ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರೀಸ್. ಸೊ ಸವಿತಾ ಅವರು ಇನ್ಕ್ರೀಸ್ ಅಂತ ಹೇಳ್ತಾ ಇದ್ದಾರೆ. ರ್ಯಾವೇಜ್, ರೂಯಿನ್, ಡಿಸ್ಟ್ರಾಯ್, ರೀಕನ್ಸ್ಟ್ರಕ್ಟ್. ಪೂಜಾ ಅವರು ಸಿ ಅಂತ ಹೇಳ್ತಾ ಇದ್ದಾರೆ. ಪೂಜಾ ಇಸ್ ಟೆಲ್ಲಿಂಗ್ ದ ಆನ್ಸರ್ ಇಸ್ ಸಿ, ಡೆಸ್ಟ್ರಾಯ್. ಉಮೇಶ್ ಅವರು ಡಿ ಹೇಳ್ತಾ ಇದ್ದಾರೆ. ಹಿ ಸೇಸ್ ರೀಕನ್ಸ್ಟ್ರಕ್ಟ್ ಅಂಡ್ ದ ರೈಟ್ ಆನ್ಸರ್ ಇಸ್ ಆಕ್ಚುಲಿ ಡಿ. ಡಿ ಒಂದು ಕರೆಕ್ಟ್ ಆನ್ಸರ್. ಯಾಕೆ? ರ್ಯಾವೇಜ್ ಅಂದರೆ ಹೆಚ್ಚಾಗ್ತಾ ಇರುವುದು, ಬೆಳೀತಾ ಇರುವುದು, ಆಕ್ರೋಶ ಬೆಳೀತಾ ಇದೆ ಅಥವಾ ದ್ವೇಷ ಬೆಳೀತಾ ಇದೆ. ರ್ಯಾವೇಜಿಂಗ್ ಅಗೇನ್ಸ್ಟ್ ಹಿಮ್, ಅವನ ಮೇಲೆ ಸಿಟ್ಟು ಹೆಚ್ಚಾಗ್ತಿದೆ, ಕೋಪ ಜಾಸ್ತಿ ಆಗ್ತಿದೆ ಅಂತಾರಲ್ಲ, ದಟ್ ಈಸ್ ರ್ಯಾವೇಜ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಇನ್ಕ್ರೀಸ್ ಇಸ್ ಅಫ್ಕೋರ್ಸ್ the same word of ravage. Ruin andre ಹಾಳು ಮಾಡೋದು, it is negative. Next, destroy. Destroy is also negative, whereas when I come to reconstruct, it is positive. ಮತ್ತೆ ಒಂದು ಗೂಡಿಸೋದು. So the antonym, opposite of ravage is reconstruct. Okay na? Next, I had given you an error spotting question. ಒಂದು error spotting question ಕೊಟ್ಟಿದ್ದೆ. ಈ ಎರರ್ ಸ್ಪಾಟಿಂಗ್ ಕ್ವೆಶ್ಚನ್ ಅಲ್ಲಿ 2 ಮಿಸ್ಟೇಕ್ ಇದೆ. ಆ 2 ಮಿಸ್ಟೇಕ್ ಏನು ಅಂತ ಕಂಡುಹಿಡಿಬೇಕು ಅಂತ ನಾ ಹೇಳಿದ್ದೆ. ನಾವು ಟೆಲ್ ಮಿ ಯೋರ್ ಆನ್ಸರ್. ಉತ್ತರ ತಿಳಿಸ್ಕೊಡಿ. A and B. A and B has an error. Next, B and E has an error. B and E. D and B has an error. ನಾನಿಲ್ಲಿ ಆಪ್ಷನ್ ಕೊಟ್ಟಿರೋದು ಮಾತ್ರ ನೋಡ್ರಪ್ಪ. ಆಪ್ಷನ್ ಇಲ್ಲದೆ ಇರೋದನ್ನೆಲ್ಲ ಸರ್ಚ್ ಮಾಡಬೇಡಿ. ಐ ಹ್ಯಾವ್ ಗಿವನ್ ಯು ಓನ್ಲಿ 3 ಆಪ್ಷನ್. Only C and E, only A and B, only D and E. This is what I have given. ಅಪೂರ್ವ ಅವರು ಓನ್ಲಿ A and B ಹಾಕ್ತಾ ಇದ್ದಾರೆ. ಓಕೆ, ಲಿಸನ್. ಫಸ್ಟ್ ಥಿಂಗ್ ಐ ವಿಲ್ ಟೆಲ್ ಯು, ಈ ರೀತಿ ಕಾಂಬಿನೇಷನ್ ಬೇಸಿಸ್ ಮೇಲೆ ನಿಮಗೆ ಕ್ವೆಶ್ಚನ್ ಕೇಳಿದ್ರು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಒನ್ ಥಿಂಗ್. ತಲೆನಲ್ಲಿ ಒಂದು ವಿಚಾರನ ನೆನಪಿನಲ್ಲಿ ಇಟ್ಕೊಳ್ಳಿ. ದ ಥಿಂಗ್ ಇಸ್, ಯು ಹ್ಯಾವ್ ಟು ಟೇಕ್ ಡೌನ್ ದ ಸ್ಟೇಟ್ಮೆಂಟ್ ಸಪ್ರೇಟ್ಲಿ ಅಥವಾ ಫ್ರಾಗ್ಮೆಂಟ್ಸ್ನ ಸಪರೇಟ್ ಆಗಿ ಕನ್ಸಿಡರ್ ಮಾಡಬೇಕು. ಈಗ ನಾನು ನಾರ್ಮಲ್ ಆಗಿ ಸಿಂಗಲ್ ಎರರ್ ಇರೋಂಥ ಸ್ಟೇಟ್ಮೆಂಟ್ ಬೇಕು ಅಂದಾಗ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಏನು ಮಾಡ್ತೀನಿ, ಅದಷ್ಟು ಸ್ಟೇಟ್ಮೆಂಟು ಒಂದೇ ಸೆಂಟೆನ್ಸ್ ಆಗಿ ತಗೊಂಡು ಅದರಲ್ಲಿರೋ ಪ್ರಿಪೊಸಿಷನನ್ನು, ಅದರಲ್ಲಿರೋ ಕಂಜಂಕ್ಷನನ್ನು, ಅದಾದಮೇಲೆ ಅದರಲ್ಲಿರೋ ಅಂತಹ ಏನು ಹೇಳ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಅದರ್ ಥಿಂಗ್ಸ್ ಅಲ್ವಾ. ನಾವು ಸಬ್ಜೆಕ್ಟು ವರ್ಬೆಲ್ಲ. ಅದೇ ನಾನು ಈ ರೀತಿ ಕಾಂಬಿನೇಷನ್ ಬಂದಾಗ ನೆನಪಿರಲಿ, ದಿಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಕಾಂಪ್ಲೆಕ್ಸ್, ಕಾಂಪೌಂಡ್
ಸೆಂಟೆನ್ಸ್. ಸೊ ಇದು ನಿಮ್ಮ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಆಗಿರುತ್ತೆ. ಅಂದರೆ ಇಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಮತ್ತೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಮತ್ತೊಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಮತ್ತೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಸಹ ಇರುತ್ತೆ. ಇದರ ಜೊತೆ ಇದನ್ನ ಕೂಡ್ಸೋದಕ್ಕೆ ಬಹಳಷ್ಟು ಕಂಜಂಕ್ಷನ್ಸ್ ಇರುತ್ತೆ. ಸೊ ನೀವು ಅದನ್ನೆಲ್ಲ ಸಪ್ರೇಟ್ ಮಾಡಿ ಯಾವುದ್ರಲ್ಲಿ ಎರರ್ ಇದೆ ಸಪ್ರೇಟ್ ಆಗಿ ಎರರನ್ನ ಕಂಡುಹಿಡಿತಾ ಹೋಗಬೇಕು. ಓಕೆನಾ? ಸೊ ನಾವು ಲೆಟ್ ಮೀ ಟೆಲ್ ಯು ದ ರೈಟ್ ಆನ್ಸರ್. ನೀವೆಲ್ಲರೂ ತಪ್ಪೇ ಹೇಳ್ತಾ ಇದ್ದೀರಾ. ದ ರೈಟ್ ಆನ್ಸರ್ ಇಸ್ ಓನ್ಲಿ ಸಿ ಆ್ಯಂಡ್ ಇ. ಓನ್ಲಿ ಸಿ ಆ್ಯಂಡ್ ಇ ಬಂದು ನಿಮ್ಮ ಎರರು. ಮಿಕ್ಕಿದ ಎಲ್ಲ ಸ್ಟೇಟ್ಮೆಂಟು ಪ್ರಾಪರ್ ಆಗಿದೆ. ಲೆಟ್ ಸಿ ಹಿಯರ್ ಏನು ಎರರ್ ಅಂತ. ಸಿ ಸ್ಟೇಟ್ಮೆಂಟ್ ನೋಡಿ. ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಲೈಕ್ ದ ರೆಡ್ ಫೋರ್ಟ್. ಇಂಪಾರ್ಟೆಂಟ್ ಹಿಸ್ಟಾರಿಕ್ ಪಾರ್ಡನ್ ಮೀ, ಒಂದೇ ನಿಮಿಷ, ನಾನು ಆಪ್ಷನ್ ತಪ್ಪು ಕೊಟ್ಟಿದ್ದೀನಿ ಅನ್ಸುತ್ತೆ. ಓಕೆ, ಫೈನ್. ಲೆಟ್ ಮೀ ಜಸ್ಟ್ ಕ್ಲಾರಿಫೈ. ಕ್ವೆಶ್ಚನ್ ನೋಡಿ. ಫೈಂಡ್ ಔಟ್ ದ ಕಾಂಬಿನೇಷನ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಎರರ್. ಎರರ್ ಇಲ್ಲದೆ ಇರೋಂಥ ಸ್ಟೇಟ್ಮೆಂಟ್ ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಯು ಹ್ಯಾವ್ ಆಲ್ ಆನ್ಸರ್ಡ್ ರಾಂಗ್ ಆನ್ ದ್ಯಾಟ್ ಬೇಸಿಸ್. ಯಾಕೆ? ಬಿ ನಲ್ಲಿ ಎರರ್ ಇದೆ ನೋಡಿ ದಯವಿಟ್ಟು. ಡಿಸಿಷನ್ಸ್ ಟು ಅಲೌ ಕಾರ್ಪೊರೇಟ್ ಹೌಸಸ್ ಟು ಅಡಾಪ್ಟ್ ನ್ಯಾಷನಲಿ. ಅಡಾಪ್ಟ್ ಇಸ್ ಅ ರಾಂಗ್ ವರ್ಡ್. ಇನ್ಸ್ಟೆಡ್ ಐ ಹ್ಯಾವ್ ಟು ಯೂಸ್ ಅಡಾಪ್ಟ್. ಅಡಾಪ್ಟ್ ಅಂದರೆ ಅಳವಡಿಸಿಕೊಳ್ಳುವುದು ಅಥವಾ ತನ್ನದಾಗಿಸಿಕೊಳ್ಳೋದು ಇಸ್ ಅಡಾಪ್ಟ್. ಇದು ಕರೆಕ್ಟ್. ನಾಟ್ ದಿಸ್ ಒನ್. ಈ ಅಡಾಪ್ಟೇಷನ್ ಅಲ್ಲ, ಈ ಅಡಾಪ್ಟೇಷನ್ ಆಗಬೇಕು. ನೆಕ್ಸ್ಟ್ ಎರರ್ ಎಲ್ಲಿದೆ ಅಂದರೆ ಹಾರ್ಡ್ಲಿ ಎನಿ ಅಟೆನ್ಷನ್ ಹ್ಯಾವ್ ಬೀನ್. ಹಾರ್ಡ್ಲಿ ಅಲ್ಲಿ ಇದೆಯಲ್ವಾ, ಎನಿ ಈಸ್ ಮೈ ಸಬ್ಜೆಕ್ಟ್, ಎನಿ ಈಸ್ ಸಿಂಗ್ಯುಲರ್. ಸೊ ನನ್ನ ಸಿಂಗ್ಯುಲರ್ ನೌನಿಗೆ ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ಗೆ ಇಟ್ ಹ್ಯಾಸ್ ಟು ಬಿಕಮ್ ಹ್ಯಾಸ್ ಬೀನ್. ಇನ್ನೂ ನಿಮಗೆ ಇಲ್ಲಿ ಎನಿಗೆ ಕನ್ವರ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದರೆ social media. Social media is actually in plural form. Plural form ಅಲ್ಲಿ ಇದೆ, ಆದರೆ singular ಅಲ್ಲಿ ಬರ್ದಿರೋದ್ರಿಂದ it is considered as singular. So I don't write have. I will write has been paid to crucial naturals. So this is how I am going to find out. So the right answer is which does not have an error. Error ಇಲ್ಲದೆ ಇರೋದು ಸಿ ಮತ್ತು ಇ. ಯಾವುದೇ ಎರರ್ ಇಲ್ಲದೆ ಇರೋದು ಎ, ಸಿ ಆ್ಯಂಡ್ ಇ. ಎರರ್ ಇರೋದು ಬಿ ಆ್ಯಂಡ್ ಡಿ ನಲ್ಲಿ. ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಕ್ವೆಶ್ಚನನ್ನು ಸ್ವಲ್ಪ ಓದಬೇಕು. ದಟ್ಸ್ ವೈ ಈವನ್ ಐ ಹ್ಯಾಡ್ ಫರ್ಗಾಟನ್ ನಾನು ಏನು ಕ್ವೆಶ್ಚನ್ ಕೊಟ್ಟಿದ್ದೆ ಅಂತ. ಐ ವಾಸ್ ಮೇಕಿಂಗ್ ಯು ಆಲ್ಸೋ ಗೆಟ್ ಕನ್ಫ್ಯೂಸ್ಡ್. ಸೊ ಎರರ್ is in B and D. No error is in A, C and E. Okay na? So if this is clear, we will get into the question, synonyms. Synonyms ge hogana. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಐಯಿಂದ ನಿಲ್ಲಿಸಿದ್ವಿ, ಅಂದರೆ ಲಾಸ್ಟ್ ಸ್ಲೈಡಿಗೆ ನಿಲ್ಲಿಸಿದ್ವಿ. ಟುಡೇಸ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ಫ್ರಮ್ ಹಿಯರ್. ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಓಕೆ, ಎಸ್, ಒಂದೇ ನಿಮಿಷ ನಿಮ್ಮ ಸ್ಲೈಡ್ಸನ್ನ ಪ್ರಾಪರ್ ಮಾಡೋಣ. ಓಕೆ, ಇಟ್ ಮೈಟ್ ಬಿ ಕ್ಲಿಯರ್ ನೌ. ಈಗ ಕರೆಕ್ಟಾಗಿ ಕಾಣಿಸ್ತಿರುತ್ತೆ. ಇನ್ವೆನ್ಸಿಬಲ್, ವಿಚ್ ಮೀನ್ಸ್ ಇನ್ವಿನ್ಸಿಬಲ್ ಅಂದರೆ ಇನ್ಕಾಂಗ್ರಿಯಬಲ್ ಆರ್ improbable. ಓಕೆ, improbable ಅದರ ಆಪೋಸಿಟ್ ಬಂದು effeminate or injured. ಸೊ
ಕಾಂಪ್ರೇಬಲ್ ಅಂದರೆ ಒಪ್ಪದೇ ಇರುವುದು, ಕನ್ವಿನ್ಸ್ ಆಗದೆ ಇರುವುದು. ಅದಕ್ಕೆ ಆಪೋಸಿಟ್ ಬಂದು ಎಲ್ಲದಕ್ಕೂ ಅಗ್ರಿ ಮಾಡೋದು ಅಥವಾ ಎಲ್ಲದನ್ನು ಸಲೀಸಾಗಿ ಒಪ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಒನ್, ಪಾರ್ಡನ್ ಮೀ, irreplaceable, irresistible or ಅನ್ಕನ್ಫೈನ್ಡ್. ಸೊ ಯಾವುದಕ್ಕಾದರೂ ಬದ್ಧವಾಗಿ ಇಲ್ಲದೆ ಇರೋದು ಅಥವಾ ಯಾವುದನ್ನಾದ್ರೂ ಇದೇ ರೀತಿ ಇರಬೇಕು ಅಂತ ಒಪ್ಕೊಳ್ದೆ ಇರೋದು. ಇದಕ್ಕೆ ಆಪೋಸಿಟ್ಟು ಕಂಪೋಸ್ಡ್, ಹೆಸಿಟೇಟ್. ಸೊ ನಾನು ಹೀಗೆ ಇರೋದು ಅಥವಾ ನನ್ನ ಕಂಫರ್ಟ್ ಝೋನಿಂದ ನಾನು ಹೊರಗೆ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ದಟ್ ಈಸ್ ಕಂಪೋಸ್ಡ್ ಅಂಡ್ ಹೆಸಿಟೆಂಟ್. ನೆಕ್ಸ್ಟ್ ಯು ಹ್ಯಾವ್, we are going to start it from J. J ಇಂದ ಶುರು ಮಾಡೋಣ. Just a second, give me a minute. I'm so sorry, give me just a minute. ಒಂದೇ ಒಂದು ನಿಮಿಷಕ್ಕೆ ಟೈಮ್ ಕೊಡಿ. I'll just open your slides properly. Okay, the first word is jejune. Jejune, which means, ಅದರ ಅರ್ಥ dill or design, docking. ಆಪೋಸಿಟ್ ಬಂದು ಇಂಟ್ರೆಸ್ಟಿಂಗ್ ಆರ್ ಎಕ್ಸೈಟಿಂಗ್. ಜೆಜ್ಯೂನ್ ಅಂದರೆ ಸಂಬಡಿ ಹೂ ಇಸ್ ನಾಟ್ ಇಂಟ್ರೆಸ್ಟಿಂಗ್. ಎಲ್ಲದಕ್ಕೂ ಸಹ ಏನೋ ಒಂದು ಮಾತಾಡೋದು ಅಥವಾ ಎಲ್ಲಾವುದು ಸಾಧ್ಯ ಆಗಲ್ಲ ಅಂತ ರಾಗ ಎಳಿತಾರಲ್ಲ, ಅಂಥವ್ರನ್ನ ಜೆಜ್ಯೂನ್ ಅಂತ ಕರಿತೀವಿ. ಜೆಜ್ಯೂನ್ ಆರ್ ಜೆಜ್ಯೂನ್, ಯೂಶಲಿ ಸಂಬಡಿ ಹೂ ಇಸ್ ಆ್ಯಕ್ಚುಲಿ ನಾಟ್ ರೆಡಿ ಟು ಸ್ಪೆಂಡ್ ಸೋ ಮಚ್. ಯಾರು ಬಹಳ ಖರ್ಚು ಮಾಡೋಕ್ಕೆ ರೆಡಿ ಇರಲ್ವಲ್ಲ, ಅಂಥವ್ರನ್ನ ನಾವು ಯೂಶಲಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಡಲ್ ಆರ್ ಡಾರಿಂಗ್. ನೆಕ್ಸ್ಟ್ ಜೇಡೆಡ್. ಜೇಡೆಡ್ ಅಂದರೆ ಟಯರ್ಡ್ ಆರ್ ಎಕ್ಸಾಸ್ಟೆಡ್, ಬಹಳ ಸುಸ್ತಾಗಿರೋದು ಅಥವಾ ಬಹಳ ಏನು ಟಯರ್ಡ್ ಆಗಿರೋರು, ಸಾಕಾಗಿದೆ ಅಂತ ಅನ್ನಿಸ್ತಾ ಇರೋರಿಗೆ. ರಿನ್ಯೂಡ್ ಆರ್ ರಿಕ್ರಿಯೇಟೆಡ್, ಸೊ ಹೊಸದಾಗಿ ಇರೋದು ಅಥವಾ ಹೊಸ ಎನರ್ಜಿ ತುಂಬಿಕೊಂಡಿರೋದು. ನೆಕ್ಸ್ಟು ಜುಬಿಲಿಯಂಟ್. ಜುಬಿಲಿಯಂಟ್ ಅಂದರೆ ಇಟ್ ಮೀನ್ಸ್ ರಿಜಾಯ್ಸಿಂಗ್ ಆ್ಯಂಡ್ ಟ್ರಯಂಫೆಂಟ್. ಟ್ರಯಂಫೆಂಟ್ ಅಂದರೆ ವಿಕ್ಟ್ರಿ, ಸಕ್ಸೆಸ್ ಅಥವಾ ಸೆಲೆಬ್ರೇಟ್ ಮಾಡೋದು ಜುಬಿಲಿಯಂಟ್ ಅಂದರೆ. ವೇರ್ ಆಸ್ ದ ಆಪೋಸಿಟ್ ಇಸ್ ಮೆಲನ್ಕಲಿ ಆ್ಯಂಡ್ ಡಿಪ್ರೆಸಿಂಗ್. ಮೆಲನ್ಕಲಿ ಆ್ಯಂಡ್ ಡಿಪ್ರೆಸಿಂಗ್ ಅಂದರೆ ಅಯ್ಯೋ ಸಾಕಾಯಿತು, ಇದ್ಯಾಕೆ ಹಿಂಗಾಯಿತು ಅಂತ ಅಂದ್ಕೊಳ್ಳೋದು. ಓಕೆನಾ? ಎಸ್. ನೆಕ್ಸ್ಟ್ ಜೋವಿಯಲ್. ಜೋವಿಯಲ್ ಅಂದರೆ ಓಕೆ, ಫ್ರಾಲಿಕ್ಸಮ್ ಆ್ಯಂಡ್ ಚಿಯರ್ಫುಲ್. ಸೊ ಜೋವಿಯಲ್ ಅಂದರೆ ಎಲ್ಲರ ಜೊತೆನೂ ಖುಷಿಯಾಗಿ ಆರಾಮಾಗಿ ಇರೋದು ಅಥವಾ ಎಲ್ಲರ ಒಟ್ಟಿಗೆ ಏನು ನಾರ್ಮಲ್ ಆಗಿ ತುಂಬ ಫ್ರೆಂಡ್ಲಿ ಆಗಿ ಇರೋವಂಥದ್ದು. ಸೊ ಇದಕ್ಕೆ ಆಪೋಸಿಟ್ ಬಂದು ಸಾಲ್ಮನ್ ಆ್ಯಂಡ್ ಮೋರ್ಸ್ ಅಂದರೆ ಯಾರೊಟ್ಟಿಗೂ ಸೇರೋದಿಲ್ಲ, ಯಾರೊಟ್ಟಿಗೂ ಮಾತಾಡಬೇಕು ಅನಿಸೋದಿಲ್ಲ, ಯಾರನ್ನು ಜೊತೆಯಲ್ಲಿ ಸೇರಿಸಲ್ವ, ದಟ್ ಈಸ್ ದ ಆಪೋಸಿಟ್ ಆಫ್ ಜೋವಿಯಲ್. ನೆಕ್ಸ್ಟ್ ಜಿಸ್ಟ್. ಜಿಸ್ಟ್ ಅಂದರೆ ಹಾನೆಸ್ಟ್ ಆರ್ ಇಂಪಾರ್ಷಿಯಲ್. ಸೊ ಜಸ್ಟ್ ಇಟ್ ಮೀನ್ಸ್ ಏನು ಯಾರಾದರೂ
ಯಾರ ಬಗ್ಗೆನೂ ಇಂಪಾರ್ಶಾಲಿಟಿ ತೋರಿಸದೇ ಇರೋದು, ಬಯಾಸ್ಡ್ ಆಗಿ ಇರದೇ ಇರೋದು, ಅಥವಾ ಯಾರನ್ನಾದರೂ ನಮ್ಮವರು ಅಂತ ಹಾಗೆಲ್ಲ ಅಂದ್ಕೊಳ್ದೆ ಇರದೇ ಇರೋದು. ನೆಕ್ಸ್ಟ್ ಅನ್ಈಕ್ವಲ್ ಆರ್ ಅನ್ಫೇರ್, ಆಪೋಸಿಟ್ ಬಂದು ಅನ್ಈಕ್ವಲ್ ಆರ್ ಅನ್ಫೇರ್, ಒಬ್ರಿಗೊಂಥರ ಮತ್ತೊಬ್ರಿಗೊಂಥರ ಮಾಡ್ತಾರಲ್ಲ ಅದು. ಜುಡಿಷಿಯಸ್ ಹಂಗಂದ್ರೆ ಏನು, ಥಾಟ್ಫುಲ್ ಆ್ಯಂಡ್ ಪ್ರಿಡ್ಯೂಂಟ್. ಸೊ ವಾಟ್ ಡಸ್ ಜುಡಿಷಿಯಸ್ ಮೀನ್ಸ್? ಸೊ ಯಾರಿಗೆ ಆಲೋಚನೆ ಇರೋರಾಗಿರ್ತಾರೆ ಅಥವಾ ಯಾರು ಪ್ರಿಡ್ಯೂಂಟ್ ಅಂದರೆ ಯಾರು ಕರೆಕ್ಟಾಗಿ ಯೋಚನೆ ಮಾಡ್ತಾರಲ್ಲ ಅವ್ರನ್ನ ಜುಡಿಷಿಯಸ್ ಅಂತ ಕರೀತಾರೆ. ನೆಕ್ಸ್ಟು ಇರ್ಯಾಷನಲ್ ಆ್ಯಂಡ್ ಫೂಲಿಶ್, ಸುಮ್ಮನೆ ಬೇಕಾಬಿಟ್ಟು ಯೋಚನೆ ಮಾಡೋರಿಗೆ ಅಥವಾ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಯೋಚನೆ ಮಾಡೋರಿಗೆ ನಾವು ಆಪೋಸಿಟ್ ಆಫ್ ಜುಡಿಷಿಯಸ್ ಅಂತ ಕರಿತೀವಿ. ನೆಕ್ಸ್ಟು ಜುವಿನೈಲ್ ಅಂತ ಅಂದರೆ ಯಂಗ್ ಆರ್ earliest or tender. ಸೊ ಜುವಿನೈಲ್ ಅಂದರೆ ಜುವಿನೈಲ್ ಏನು ಜುವಿನೈಲ್ ಪ್ಲೇಸ್ ಅಂತ ಇರುತ್ತಲ್ವ, ಯಾರು 18 ವರ್ಷಕ್ಕಿಂತ ಕೆಳಗಡೆ ಕ್ರೈಮ್ ಮಾಡಿರ್ತಾರೋ 18 ವರ್ಷಕ್ಕೆ ಮೊದಲೇ ಅಂಥವ್ರನ್ನ ಜುವಿನೈಲ್ ಅಂತ ಕರೀತಾರಲ್ಲ, ದಟ್ ಇಸ್ ಜುವಿನೈಲ್, ಹೂ ಇಸ್ ಯಂಗ್. ಸೊ ಇದಕ್ಕೆ ಆಪೋಸಿಟ್ ಬಂದು ಡಾಟೇಜ್ ಆರ್ ಆಂಟಿಕ್ವೇಟ್, ಅಂದರೆ ಬಹಳ ಹಳೆಯ ಕಾಲದವರು ಅಥವಾ ಹಳುಬ್ರು, ವಯಸ್ಸಾದವರು ಅಂತ ಅರ್ಥ. ನೆಕ್ಸ್ಟ್ ಜಸ್ಟಿಫೈ, ಡಿಟೆಂಡ್ ಆ್ಯಂಡ್ ಎಕ್ಸಿಲ್ಪೇಟ್, ಇದಕ್ಕೆ ಆಪೋಸಿಟ್ ಬಂದು ಇಂಪ್ಯೂಲ್ ಆರ್ ಸ್ಟ್ರೇಕ್, ಅರೇಂಜ್. ಓಕೆನಾ. ಡಿಸ್ಫಾಂಡ್ ಅಂದರೆ ಯಾವುದರ ಮೇಲೂ ಆಸಕ್ತಿ ಇಲ್ಲದೆ, ಡಿಫೆಂಡ್ ಅಂದರೆ ನಾ ಹೇಳಿದ್ದನ್ನ ನ್ಯಾಯವಾಗಿ ಅಥವಾ ನಾ ಹೇಳಿದ್ದನ್ನ ನನ್ನ ಪರವಾಗಿ ನಾನು ಮಾತಾಡ್ಕೊಳ್ಳೋದು, ಅದಕ್ಕೆ ಆಪೋಸಿಟ್ಟು ನಾನು ಆ ರೀತಿ ಮಾತಾಡ್ಕೊಳ್ಳದೆ ಇರೋದು. ಓಕೆನಾ. ನೆಕ್ಸ್ಟು ದಟ್ ಈಸ್ ಯು ಹ್ಯಾವ್ ಕೆ ಇಂದ ಸ್ಟಾರ್ಟ್ ಆಗುತ್ತೆ, ನೇವ್. ಕೇನೆ ಬಟ್ ಕೆ ಸೈಲೆಂಟ್ ಇರೋದ್ರಿಂದ ನೇವ್ ಅಂತ ಕರಿತೀವಿ, ವಿಚ್ ಮೀನ್ಸ್ ಡಿಸ್ಹಾನೆಸ್ಟ್ ಆರ್ ಸ್ಕೌಂಡ್ರಲ್. ಯಾರು ನಿಯತ್ತಾಗಿರಲ್ವೋ ಅಥವಾ ಯಾರು ತಪ್ಪು ಮಾಡ್ತಾರೋ ಅಂಥವ್ರನ್ನ ನೇವ್ ಅಂತ ಕರಿತೀವಿ. ಇದಕ್ಕೆ ಆಪೋಸಿಟ್ ಬಂದು ಪ್ಯಾರಗಾನ್ ಆರ್ ಇನ್ನಸೆಂಟ್, ಯಾರು ಬಹಳ ಒಳ್ಳೆ ವ್ಯಕ್ತಿ ಅಥವಾ ಯಾರು ಬಹಳ ಏನು ಡೊಸೈಲ್, ಡೌನ್ ಟು ಅರ್ತ್ ಇರ್ತಾರೋ ಅಂಥವ್ರನ್ನ ನಾವು ಪ್ಯಾರಗಾನ್ ಆರ್ ಇನ್ನಸೆಂಟ್ ಅಂತ ಕರಿತೀವಿ. ನಾಟಿ, ಕೆ ಸೈಲೆಂಟ್ ಅಗೇನ್, ನಾಟಿ, ವಿಚ್ ಮೀನ್ಸ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಡಿಫಿಕಲ್ಟ್, ಬಹಳ ಕಠಿಣವಾದಂಥದ್ದು ಅಥವಾ ಕಠಿಣವಾದ ವ್ಯಕ್ತಿ. ಇದಕ್ಕೆ ಆಪೋಸಿಟ್ ಸಿಂಪಲ್ ಆ್ಯಂಡ್ ಮ್ಯಾನೇಜಬಲ್, ಯಾರನ್ನ ಸುಧಾರಿಸಬಹುದು ಅಂತ ವ್ಯಕ್ತಿ ಅಥವಾ ಯಾರು ಬಹಳ ಸುಲಭವಾಗಿರ್ತಾರೋ ಅಂಥವ್ರನ್ನ ಆಪೋಸಿಟ್ ಆಫ್ ನಾಟಿ ಅಂತ ಕರೀತಾರೆ. ನೆಕ್ಸ್ಟ್ ಕಿಂಡರ್ಡ್, which means relation or species. ಕಿಂಡರ್ಡ್ ಅಂದರೆ ನೆಕ್ಸ್ಟ್ ಜನರೇಷನ್, ಇದಕ್ಕೆ ಸಂಬಂಧಪಟ್ಟಿದ್ದು ಕಿಂಡರ್ಡ್ ಅಂತ ಅಂದರೆ. ಸೊ ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವನ ನೆಕ್ಸ್ಟ್ ಜನರೇಷನ್, ಅವನ ರಿಲೇಷನ್ ಇರ್ತಾರಲ್ಲ, ದೇ ಕ್ಯಾನ್ ಬಿ ಕಾಲ್ಡ್ as ಕಿಂಡರ್ಡ್, ರಿಲೇಟೆಡ್ ಟು ದಟ್. ನೆಕ್ಸ್ಟ್ ಅನ್ರಿಲೇಟೆಡ್ ಆರ್ ಡಿಸ್ಸಿಮಿಲರ್. ಸೊ ಯಾವುದು ಒಂದಕ್ಕೊಂದಕ್ಕೂ ಸಂಬಂಧ ಇರಲ್ವೋ ಅದು ಕಿಂಡರ್ಡಿನ ಆಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಕೀನ್, ಶಾರ್ಪ್ ಆ್ಯಂಡ್ ಪಾಯ್ಜೆಂಟ್. ಕೀನ್ ಅಂದರೆ ಯಾವುದಕ್ಕಾದರೂ ಯಾವುದರ ಮೇಲಾದರೂ ಕಾನ್ಸಂಟ್ರೇಷನ್ ಇರೋದು, ಯಾವುದನ್ನಾದರೂ ಇದೇ ರೀತಿ ಆಗಬೇಕು ಅಂತ ಅಂದ್ಕೊಳ್ಳೋದು. ಅದಕ್ಕೆ ಆಪೋಸಿಟ್ ಬಂದು ವ್ಯಾಪಿಡ್ ಆ್ಯಂಡ್ ಮಾರ್ಪಿಡ್. ಸೊ ಯಾವುದು ಅದರ ವಿರುದ್ಧವಾಗಿರುತ್ತೆ, ಅಂದರೆ ಈಗ ನಾನು ಇದನ್ನು ಕಲೀಲೇಬೇಕು, ಟು ದ ಪಾಯಿಂಟ್ ಇರಬೇಕು ಅಂತ ಅಂದ್ಕೊಳ್ಳೋದು ಕೀನು, ನಂಗೆ ಹೀಗೆ ಅರ್ಥ ಆಗಬೇಕು, ಹೀಗೆ ಅರ್ಥ ಮಾಡಿಸ್ಬೇಕು ಅನ್ನೋದು. ಆಪೋಸಿಟ್ ಬಂದು ನಂಗೆ ಹೇಗೆ ಹೇಳಿದ್ರು ನಡೆಯುತ್ತೆ, ನಾನು ಹೇಗಿದ್ರು ಒಪ್ಕೊಳ್ಳಲ್ಲ ಅಂತಾರಲ್ಲ, ದಟ್ ಈಸ್. ನೆಕ್ಸ್ಟ್ ಒನ್ ನೆಲ್. ನೆಲ್ ಮೀನ್ಸ್ ದಟ್ ಈಸ್ ಡೆತ್. ನೆಲ್ ಲಾಸ್ಟ್ ಬ್ಲೋ ಅಂದರೆ ಕಡೆಯ ಉಸಿರು ಅಥವಾ ಸಾವು ಅಂತಾರಲ್ಲ, ದಟ್ ಈಸ್ ಕಾಲ್ಡ್ ಎಸ್ ನೆಲ್. ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ನೋಡಿ, ರೀಕನ್ಸ್ಟ್ರಕ್ಷನ್, ರೀಡಿಸ್ಕವರಿ, ಮರುಹುಟ್ಟು ಅಥವಾ ಮರುಪರಿಚಯ, ಮತ್ತಿನ್ನೊಂದು ಸರ್ತಿ ಅದನ್ನು ಆವಿಷ್ಕರಿಸುವುದು. ಓಕೆನಾ. ಸೊ ದಿಸ್ ಇಸ್ ಆಲ್ ಇಂಪಾರ್ಟೆಂಟ್ ವರ್ಡ್ಸ್ ಫಾರ್ ಕೆ. ನೆಕ್ಸ್ಟ್ ಲೆಟ್ಸ್ ಕಮ್ ಟು ಎಲ್. ಲ್ಯಾಕ್ಸ್ ಮೀನ್ಸ್ ಸ್ಲ್ಯಾಕ್ ಆರ್ ಕೇರ್ಲೆಸ್, ಅಂದರೆ ಯಾರಿಗೆ ಬಹಳಷ್ಟು ಏನು ಹೇಳ್ತಾರೆ ಕಾಳಜಿ ಇರಲ್ವೋ ಅಂಥವ್ರನ್ನ ಲ್ಯಾಕ್ಸ್ ಅಂತ ಕರಿತೀವಿ. ಇದಕ್ಕೆ ಆಪೋಸಿಟ್ ಬಂದು
ಟೆರೈನ್ ಆರ್ ರಿಲಯಬಲ್, ಯಾರ ಮೇಲೆ ಭರವಸೆ ಇಡಬಹುದೋ ಅಂಥವರು ಲ್ಯಾಕ್ಸಿನ ಆಪೋಸಿಟ್ ಆಗಿ ಇರ್ತಾರೆ. ನೆಕ್ಸ್ಟ್ ಲ್ಯಾವಿಶ್. ಲ್ಯಾವಿಶ್ ಮೀನ್ಸ್ ಅಬಂಡೆಂಟ್ ಆರ್ ಎಕ್ಸೆಸಿವ್. ಸೊ ಯಾವ ವಿಚಾರ ಬಹಳ ಜಾಸ್ತಿ ಇರುತ್ತೋ ಯಾರ ಹತ್ರ ಆದ್ರೂ ಏನು ಲ್ಯಾವಿಶ್ ಅಂದ್ರೆ ಲಕ್ಸುರಿ ಅಂತಾನು ಅರ್ಥ ಆಗತ್ತೆ, ಬಹಳ ಏನು ಅತಿ ಹೆಚ್ಚಿನಾಗಿ ಇರುವಂಥದ್ದು. ಇದಕ್ಕೆ ಆಪೋಸಿಟ್ ಬಂದು ಸ್ಕೇರ್ಸ್ ಆ್ಯಂಡ್ ಡಿಫಿಷಿಯಂಟ್, ಬಹಳ ಕಡಿಮೆ ಇರೋದು ಅಥವಾ ಬಹಳ ಏನಂತಾರೆ ತೀಕ್ಷ್ಣವಾಗಿರೋದು. ನೆಕ್ಸ್ಟ್ that is liable, accountable or bound. ಸೊ ಲಯಬಲ್ ಅಂದ್ರೆ ಯಾವುದಕ್ಕಾದ್ರೂ ಒಂದಕ್ಕೆ ಅಂದ್ರೆ ಕ್ರಮಬದ್ಧವಾಗಿರೋದು ಅಂತಾರಲ್ಲ, ದಟ್ ಇಸ್ ಲಯಬಲ್. ಅದಕ್ಕೆ ಆಪೋಸಿಟ್ ಬಂದು ಅನ್ಕೌಂಟಬಲ್ ಆ್ಯಂಡ್ ಸಬ್ಟು. ಸೊ ಆಪ್ ಟು, ಸೊ ಯಾವುದಕ್ಕೂ ಸೇರಿದ್ದಲ್ಲ, ಅಥವಾ ಯಾವುದರ ಜವಾಬ್ದಾರಿ ಕೂಡ ಅದಕ್ಕೆ ಇಲ್ಲ ಅಂತ ಹೇಳೋದು. ಲೀನಿಯಂಟ್. ಲೀನಿಯಂಟ್ ಅಂದರೆ ಕಂಪ್ಯಾಷನೇಟ್ ಆರ್ ಮರ್ಸಿಫುಲ್, ಇನ್ನೊಬ್ಬರಿಗೆ ಬಹಳ ಒಳ್ಳೆತನದಲ್ಲಿ ಇರೋದು, ಇನ್ನೊಬ್ಬರನ್ನ ಬಹಳ ಒಳ್ಳೆ ರೀತಿಯಲ್ಲಿ ನೋಡೋದು, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅಥವಾ ಪ್ರತಿಯೊಬ್ಬರನ್ನು ಹೆಲ್ಪ್ ಮಾಡಬೇಕು ಅಂದ್ಕೊಳ್ಳೋದು. ಆಪೋಸಿಟ್ ಬಂದು ಕ್ರೂಯಲ್ ಆರ್ ಸಿವಿಯರ್, ಅಂದರೆ ಎಲ್ಲದನ್ನು ತೀಕ್ಷ್ಣವಾಗಿ ನೋಡೋದು, ಎಲ್ಲದನ್ನು ಒಂದೇ ರೀತಿಯಲ್ಲಿ ನೋಡೋದು, ಎಲ್ಲದೂ ನಾ ಹೇಳ್ದಂಗೆ ಆಗಬೇಕು ಅಂತ ಅಂದ್ಕೊಳ್ಳೋದು. ನೆಕ್ಸ್ಟ್ ಒನ್ ಲೂಸಿಡ್. ಲೂಸಿಡ್ ಅಂದರೆ ಸೌಂಡ್ ಆ್ಯಂಡ್ ರ್ಯಾಷನಲ್, ಅರ್ಥ ಆಗುವ ರೀತಿನಲ್ಲಿ ಅಥವಾ ಎಲ್ಲರಿಗೂ ಸಿಗುವಂಥ ರೀತಿನಲ್ಲಿ ಇರೋದು ಅಥವಾ ಎಲ್ಲರಿಗೂ ತಲುಪುವಂಥ ರೀತಿಲಿರೋದು. ಅದಕ್ಕೆ ಆಪೋಸಿಟ್ ಬಂದು ಅಬ್ಸ್ಕ್ಯೂರ್ ಆ್ಯಂಡ್ ಹಿಡನ್, ಅಂದರೆ ತನಗೆ ಮಾತ್ರ ಅರ್ಥ ಆಗೋ ರೀತಿನಲ್ಲಿ ಅಥವಾ ತನಗೆ ಗೊತ್ತಾಗುವಂಥ ರೀತಿನಲ್ಲಿ ಮಾತ್ರ ಯಾರು ಇರ್ತಾರೋ ಅವರನ್ನ ಲ್ಯೂಸಿಡ್ ಅಂತ ಕರೆಯಲ್ಲ, ಅವರನ್ನ ಅಬ್ಸ್ಕ್ಯೂರ್ ಅಂತ ಕರೀತಾರೆ. ಅಂದರೆ ಸಂಬಡಿ ಹೂ ಇಸ್ ಹಿಡನ್, ಯಾರ ಭಾವನೆಗಳು ಯಾರ ಮಾತುಗಳು, ಈಗ ರೈಟರ್ಸ್ ಯೂಶಲಿ ಅವ್ರ ಮಾತುಗಳು ಅರ್ಥ ಆಗಲ್ಲ ಅಲ್ವಾ ನಮಗೆ, ಸೊ ದಟ್ಸ್ ನಾಟ್ ಲ್ಯೂಸಿಡ್. ನೆಕ್ಸ್ಟ್ ಲ್ಯೂರ್. ಲ್ಯೂರ್ ಮೀನ್ಸ್ ಅಟ್ರಾಕ್ಟ್ ಅಂಡ್ ಎಂಟೈಸ್, ಯಾರನ್ನಾದ್ರೂ ವಶಪಡಿಸ್ಕೊಳ್ಳೋದು, ಯಾರನ್ನಾದ್ರೂ ಸೆಳೆದ್ಕೊಳ್ಳೋದು ನಿಮ್ಮ ಕಡೆ. ಇದಕ್ಕೆ ಆಪೋಸಿಟ್ ರಿಪೆಲ್ ಆ್ಯಂಡ್ ಡಿಸ್ಯೂಡ್, ಯಾರನ್ನಾದ್ರೂ ದೂರ ಕಳಿಸೋದು. ಲ್ಯಾಂಗರ್ ವಿಚ್ ಮೀನ್ಸ್ ಟಾಯ್ಟರ್ ಆ್ಯಂಡ್ ಪ್ರೊಲಾಂಗ್, ಯಾವುದನ್ನಾದ್ರೂ ಬಹಳ ಎಳೆಯೋದು, ಯಾವುದನ್ನಾದ್ರೂ ಬಹಳ ಪ್ರೊಲಾಂಗ್ ಮಾಡ್ಕೊಂಡು ಹೋಗೋದು, ಅದಕ್ಕೆ ಆಪೋಸಿಟ್ಟು ಹೇಸ್ಟಿನ್ ಆರ್ ಕ್ವಿಕಿನ್, ಬೇಗ ಬೇಗ ಕೆಲಸ ಮುಗಿಸೋದು, ಡ್ರ್ಯಾಗ್ ಮಾಡದೆ ಇರೋದು. ಲಿಬರಲ್, ಮ್ಯಾಗ್ನಾನಿಮಸ್ ಆ್ಯಂಡ್ ಜನರಸ್, ಒಳ್ಳೆತನದಲ್ಲಿರೋದು ಅಥವಾ ದೊಡ್ಡ ಉದಾರಿತನದಲ್ಲಿ ಇರೋದು. ಇದಕ್ಕೆ ಆಪೋಸಿಟ್ ಸ್ಟಿಂಜಿ ಆ್ಯಂಡ್ ಮೆಲೇಷಿಯಸ್. ಸೊ ಇದಕ್ಕೆ ಆಪೋಸಿಟ್ ಏನು, ಲಿಬರಲ್ಗೆ ಆಪೋಸಿಟ್ಟು ಅಂದರೆ ಸ್ಟಿಂಜಿ, ಕಠಿಣವಾಗಿರೋದು ಅಥವಾ ಕೆಟ್ಟ ರೀತಿಯಲ್ಲಿ ವರ್ತಿಸುವುದು. ನೆಕ್ಸ್ಟು ಲಾನರಿ. ಲಾನರಿ which means delusion and insanity, ಹುಚ್ಚುತನ ಅಥವಾ ಹುಚ್ಚು ನಂಬಿಕೆ. ಇದಕ್ಕೆ ಆಪೋಸಿಟ್ ಬಂದು ನಾರ್ಮಲಿ ಸ್ಯಾನಿಟಿ, ನಾರ್ಮಲಿ ಅಥವಾ ಸ್ಯಾನಿಟಿ ಅಂದರೆ ತಿಳುವಳಿಕೆ ಇರೋದು, ಸೆನ್ಸಿಬಲ್ ಆಗಿರೋದು, ಹಾಗೆ ನಾರ್ಮಲ್ ಆಗಿರೋದು. ಲಕ್ಸುರೆಂಟ್ ಅಂದರೆ ಪ್ರೊಫ್ಯೂಸ್ ಆ್ಯಂಡ್ ಅಬಂಡೆಂಟ್, ಜಾಸ್ತಿ ಇರೋದು. ಲ್ಯಾವಿಶ್ ಲಕ್ಸುರಿ ಎರಡು ಒಂದೇ. ಸೊ ಇದಕ್ಕೆ ಆಪೋಸಿಟ್ ಬಂದು ಸ್ಕ್ಯಾರ್ಸಿಟಿ ಆ್ಯಂಡ್ ಮ್ಯೂರ್ಜ್ ವಿಚ್ ಮೀನ್ಸ್ ಕಡಿಮೆ ಇರೋದು ಅಥವಾ ಅಭಾವಿತನ ಇರೋವಂಥದ್ದು. ಓಕೆನಾ. ಲಿಷಿಯಸ್. ಲಿಷಿಯಸ್ ಅಂದರೆ ಪ್ಯಾಲ್ಟಬಲ್, ಡೆಲಿಷಿಯಸ್, ರುಚಿಯಾಗಿರುವುದು ಅಥವಾ ರುಚಿ ಸವಿಯೋಕ್ಕಾಗುವಂಥದ್ದು. ಇದಕ್ಕೆ ಆಪೋಸಿಟ್ಟು ಅನ್ಸೇವರಿ ಆರ್ ಟಾರ್ಟ್, ಕೆಟ್ಟದಾಗಿ ಇರೋದು ಅಥವಾ ರುಚಿಸಲ್ಪಡಲಾಗದೇ ಇರುವುದು. ನೆಕ್ಸ್ಟ್ languid. Languid means sluggish, apathetic ಅಂದರೆ ಗೋಳಾಡುವುದು, ಎಲ್ಲದಕ್ಕೂ ಗೋಳಾಡ್ತಾರಲ್ಲ, ದೇ ಆರ್ ಕಾಲ್ಡ್ languid. ಅದಕ್ಕೆ ಆಪೋಸಿಟ್ ಬಂದು ಎನರ್ಜೆಟಿಕ್ ಆ್ಯಂಡ್ ಸ್ಪಿರಿಟೆಡ್, ನನ್ನಿಂದ ಸಾಧ್ಯ ಆಗತ್ತೆ, ನಾನು ಮಾಡಿ ತೋರಿಸ್ತೀನಿ ಅಂತ ಅಂದ್ಕೊಳ್ತಾರೆ, ದಟ್ ಈಸ್ ಇಟ್ಸ್ ಆಪೋಸಿಟ್. ನೆಕ್ಸ್ಟ್ ಮ್ಯಾಂಡೇಟ್ರಿ, ಇಂಪರೇಟಿವ್ ಆ್ಯಂಡ್ ಎಕ್ಸ್ಕ್ವಿಸಿಟ್. ಇದಕ್ಕೆ ಆಪೋಸಿಟ್ ಆಪ್ಷನಲ್. ಸೊ ಮ್ಯಾಂಡೇಟ್ರಿ ಅಂದರೆ ಮಾಡಲೇಬೇಕು, ಆಗಲೇಬೇಕು, ನಡೀಲೇಬೇಕು ಅಂತ ಅಂದ್ಕೊಳ್ಳೋದು. ಅದಕ್ಕೆ ಆಪೋಸಿಟ್ ಬಂದು ಆಪ್ಷನಲ್ಲು. ಆದರೆ ಆಯಿತು, ಆದರೆ ನೀವು ಅಂದ್ಕೊಳ್ತೀರಲ್ಲ ಇವತ್ತು ಕ್ಲಾಸ್ ಕೇಳಿದ್ರೆ ಆಯಿತು, ಬಿಟ್ಟರೆ ಆಯಿತು ಅಂತ, ಜಸ್ಟ್ ಲೈಕ್ ದ್ಯಾಟ್ ಇಟ್ ಈಸ್ ಆಪ್ಷನಲ್, ಆಪೋಸಿಟ್. ಸೊ ಲೆಟ್ ಮಿ ಜಸ್ಟ್ ರೀಡ್ ದ ಕಮೆಂಟ್ಸ್.
ಡೆಫಿನೆಟ್ಲಿ SSC ಎಕ್ಸಾಮ್ಸಿಗೂ ಸಹ ಇದು ಹೆಲ್ಪ್ ಆಗುತ್ತೆ, ನಾಟ್ ಜಸ್ಟ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಮಾತ್ರ ಹೆಲ್ಪ್ ಆಗೋದಂತ ಅಲ್ಲ, SSC ಎಕ್ಸಾಮ್ಸಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಹಾಗೆ ಪವಿತ್ರ ಅವ್ರು ಕೇಳ್ತಾ ಇದ್ದಾರೆ, ಖಂಡಿತವಾಗ್ಲು. ಯಾಕೆ ಅಂದರೆ ನಾನು ಈಗಿನ ಟ್ರೆಂಡಿಂಗ್ ವರ್ಡ್ಸನ್ನು ತಗೊಂಡಿದ್ದೀನಿ, ಅಂದರೆ ಕರೆಂಟ್ ಟ್ರೆಂಡಿಂಗ್ ವರ್ಡ್ಸ್ ಸಮ್ವೇರ್ ಅರೌಂಡ್ 200 to 250 ವರ್ಡ್ಸನ್ನು ನಾನು ತಗೊಂಡಿರೋದ್ರಿಂದ ಎವ್ರಿಥಿಂಗ್ ಫಾಲ್ಸ್ ಅರೌಂಡ್ ಇನ್ ದಿಸ್ ಓನ್ಲಿ, ಎಲ್ಲವುದು ಇದರ ಅಂಡರಲ್ಲೇ ಬರುತ್ತೆ. ಸೊ ಇಟ್ ಈಸ್ ಈಸಿ ಫಾರ್ ಯು ಟು ಲರ್ನ್. ಹೇಗೆ ಈಗ ನಾನು ಒಂದು ವರ್ಡ್ ಇಲ್ಲಿ ಕಲಿತ್ರೆ ಸಿನೋನಿಮಲ್ಲಿ 2 ವರ್ಡ್ ಕಲಿತಾ ಇದ್ದೀನಿ, ಆಂಟೋನಿಮಲ್ಲಿ 2 ವರ್ಡ್ ಕಲಿತಾ ಇದ್ದೀನಿ. ಸೊ ಗುಡ್ ವಿಲ್ ಬಂತು ಅಂದರೆ ಐ ವಿಲ್ ರೈಟ್ ದ ಆಪೋಸಿಟ್ ಓವರ್ ಹಿಯರ್. ನೆಕ್ಸ್ಟ್ ಹಾಗೆ ಇದು ಬಂತು ಅಂದರೆ ಇಲ್ಲಿ ಬರಿತೀನಿ. ಸೊ ದಿಸ್ ಇಸ್ ವೆರಿ ಸಿಂಪಲ್. ನಾನು ಅದಕ್ಕೆ ಎರಡನ್ನೂ ಒಟ್ಟಿಗೆನೆ ಮಾಡ್ತಾ ಇದ್ದೀನಿ, ಸಿನೋನಿಮಿಗೆ ಬೇರೆ ಆಂಟೋನಿಮಿಗೆ ಬೇರೆ ಕ್ಲಾಸ್ ತಗೊಳ್ತಾ ಇಲ್ಲ. ಓಕೆನಾ? ದಿಸ್ ಇಸ್ ಡೆಫಿನೆಟ್ಲಿ ಯೂಸ್ಫುಲ್ ಫಾರ್ ಬೋತ್ ಆಫ್ ಯುವರ್ ಬೋತ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಅದರ್ ಎಕ್ಸಾಮ್ಸ್. ಬೇರೆ ಯಾವ್ದು ಏನು ಗವರ್ನಮೆಂಟ್ ಎಕ್ಸಾಮ್ಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೋ ಆ ಎಕ್ಸಾಮ್ಸ್ಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ ದಿಸ್ ಇಸ್ ಕ್ಲಿಯರ್. ಲೆಟ್ಸ್ ಜಸ್ಟ್ ಕಂಟಿನ್ಯೂ. ಮೆಲೈಸ್ ಅಂದರೆ ವೆಗನ್ಫುಲ್ನೆಸ್ ಆರ್ ಗ್ರಡ್ಜ್, ಅಂದರೆ ಯಾರ ಮೇಲಾದರೂ ದ್ವೇಷ ಇರುವುದು. ಮೆಲೈಸ್ ಅಂದರೆ ಬಹಳ ವರ್ಷದಿಂದ ಅವರ ಮೇಲೆ ಗ್ರಡ್ಜನ್ನು ಸಾಧಿಸ್ಕೊಂಡು ಬರ್ತಾ ಇರೋದು, ಅಥವಾ ಸಿಟ್ಟು, ಕೋಪ, ದ್ವೇಷನ ಸಾಧಿಸ್ತಾ ಇರೋದು. ಆಪೋಸಿಟ್ ಬಂದು ಗುಡ್ ವಿಲ್ ಮತ್ತು ಕೈಂಡ್ನೆಸ್, ಒಳ್ಳೆತನ ಹಾಗೂ ಒಳ್ಳೆಯ ಭಾವನೆ ಒಬ್ಬರ ಮೇಲೆ ಇರೋದು. ನೆಕ್ಸ್ಟು ಮೆರಿಟ್, ಸ್ಟ್ಯಾಚ್ಯೂರ್ ಆ್ಯಂಡ್ ಅಸೆಟ್. ಸೊ ಮೆರಿಟ್ ಅಂದರೆ ಒಬ್ಬರ ಆಸ್ತಿ, ಒಬ್ಬರ ಗಳಿಕೆ. ಅದಕ್ಕೆ ಆಪೋಸಿಟ್ ಡಿಮೆರಿಟ್ ಆ್ಯಂಡ್ ಡಿಸ್ಹಾನರ್, ಒಬ್ಬರನ್ನ ಮರ್ಯಾದೆಹೀನರಾಗಿ ಮಾಡೋದು, ಅಥವಾ ಒಬ್ಬರ ಬಳಿ ಇರದೇ ಇರುವುದು. ಓಕೆ, ನೆಕ್ಸ್ಟ್ ಮ್ಯಾಸ್ಕ್ಯುಲೈನ್ ಅಂದರೆ ಗ್ಯಾಲಿಯಂಟ್ ಆರ್ ಸ್ಟ್ಯಾಪಿಂಗ್. ಇದಕ್ಕೆ ಆಪೋಸಿಟ್ ಫೆಮಿನೈನ್ ಆ್ಯಂಡ್ ವೀಕ್. ಸೊ ಮ್ಯಾಸ್ಕ್ಯುಲೈನ್ ಅಂದರೆ ವೆಲ್ ಬಿಲ್ಟ್ ಸ್ಟ್ರಕ್ಚರ್, ಜೈಂಟ್, ಬಹಳ ತೂಕವಾಗಿರೋರು ಅಥವಾ ಬಹಳ ಗಟ್ಟಿ ಇರೋರು. ಆಪೋಸಿಟ್ ಬಂದು ಫೆಮಿನೈನ್ ಅಂದರೆ ಫೀಮೇಲ್ ಮತ್ತು ವೀಕ್ ಅಂತ ಅರ್ಥ. ನೆಕ್ಸ್ಟು ಮಿಟಿಗೇಟ್ ಅಂದರೆ ಎಲಿವೇಟ್ ಆರ್ ರಿಲೀವ್. ಇದಕ್ಕೆ ಆಪೋಸಿಟ್ ಬಂದು ಆರ್ಗ್ಯುಮೆಂಟ್ ಆರ್ ಎನ್ಹ್ಯಾನ್ಸ್, argument or enhance, which means ಮಿಟಿಗೇಟ್ ಅಂದರೆ ಯಾವುದನ್ನಾದರೂ ಅಲ್ಲಿಗೆ ನಿಲ್ಲಿಸುವುದು, ಯಾವುದನ್ನಾದರೂ ಅಲ್ಲಿಗೆ ಏನು ಸಾಕು ಅಂತ ಕಳಿಸ್ಬಿಡೋದು, ರಿಲೀವ್ ಮಾಡಿಬಿಡೋದು. ಬಹಳ ಕಾಲದಿಂದ ಕ್ಲಾಸ್ ತಗೊಂಡು ನಿಲ್ಲಿಸಬೇಕು, ದಟ್ ಇಸ್ ಮಿಟಿಗೇಟಿಂಗ್. ಅಥವಾ ಕೇಸನ್ನು ನಡೆಸಿ ರಿಲೀವ್ ಮಾಡೋದು ಈಗ ಅಂತಾರಲ್ಲ, ದಟ್ ಇಸ್ ಮಿಟಿಗೇಷನ್. ಅದಕ್ಕೆ ಆಪೋಸಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು ಅಥವಾ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರೋದು. ಓಕೆ, ನೆಕ್ಸ್ಟ್ ಮೊಲೆಸ್ಟ್, ವಿಚ್ ಮೀನ್ಸ್ ಹರಾಸ್ ಆರ್ ಟೀಸ್. ಇದರ ಅರ್ಥ ಹರಾಸ್ ಅಥವಾ ಟೀಸ್. ಆಪೋಸಿಟ್ ಬಂದು ಕನ್ಸೋಲ್ ಅಥವಾ ಸೂತ್. ಯಾರಿಗಾದ್ರೂ ಒಳ್ಳೇದು ಅಂತ ಅನ್ಸೋಂಗ್ ಮಾಡೋದು ಆಪೋಸಿಟ್ಟು, ಯಾರಿಗಾದ್ರೂ ಬೇಜಾರು ಮಾಡೋದಕ್ಕೆ, ಯಾರಿಗಾದ್ರೂ ತೊಂದರೆ ಮಾಡೋದನ್ನ ಹರಾಸ್ ಅಥವಾ ಟೀಸ್ ಅಂತಾರೆ. ಇನ್ನೊಂದು ಅದ್ರ ಮೇಲ್ಗಡೆ ಮಿರಾಕ್ಯುಲಸ್ which means marvelous and extraordinary. ಬಹಳ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗಿಗೆ ಮಿರಾಕ್ಯುಲಸ್ ಅಂತ ಕರಿತೀವಿ. ಆರ್ಡಿನರಿ ಆ್ಯಂಡ್ ಟ್ರೈವಲ್, ದಿನಾ ನೋಡೋದಕ್ಕೆ ನಾರ್ಮಲ್ ಆಗಿ, ಅದನ್ನು ಆಪೋಸಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಮಾಡೆಸ್ಟ್, ವಿಚ್ ಮೀನ್ಸ್ ಹಂಬಲ್, ಕಾರ್ಚಿಯಸ್. ಅಂದರೆ ಮಾಡೆಸ್ಟ್ ಅಂದರೆ ಎಲ್ಲದಕ್ಕೂ ಒಳ್ಳೆಯತನವನ್ನು ಇಟ್ಕೊಂಡಿರೋದು, ಎಲ್ಲರ ಮೇಲೂ ಒಳ್ಳೆಯ ಗುಣವನ್ನು ತೋರಿಸೋದು. ಇದಕ್ಕೆ ಆಪೋಸಿಟ್ಟು ಆರಗೆಂಟ್ ಆ್ಯಂಡ್ ಪಾಂಪಸ್. ಸೊ ಎಲ್ಲರ ಮೇಲೂ ಸಿಟ್ಟನ್ನು ತೋರಿಸೋದು, ಎಲ್ಲರೂ ನನಗ್ಯಾಕೆ ಹೇಳಬೇಕು ಅನ್ನೋ ಆಟಿಟ್ಯೂಡ್ ಇರೋದು. ಓಕೆ, ನೆಕ್ಸ್ಟ್ ಮೊಮೆಂಟಸ್ ಇಸ್ ನೋಬಲ್ ಆ್ಯಂಡ್ ಇವೆಂಟ್ಫುಲ್. ನೋಟಬಲ್ ಆರ್ ಇವೆಂಟ್ಫುಲ್ ಅಂದರೆ ಖುಷಿ ತುಂಬಿದ ಗಳಿಗೆ ಅಥವಾ ವಿಚಾರ ತುಂಬಿದ ಗಳಿಗೆ ಅಂತಾರಲ್ಲ, ಅದನ್ನು ಮೊಮೆಂಟಸ್ ಅಂತ ಹೇಳ್ತಾರೆ. ಆಪೋಸಿಟ್ ಬಂದು ಟ್ರೈವಲ್ ಆ್ಯಂಡ್ ಇನ್ಸಿಗ್ನಿಫಿಕೆಂಟ್, ಅಂದರೆ ಯಾವುದೋ ವಿಚಾರದ ನಡುವೆ ಇನ್ಯಾವುದೋ ಮಾತುಕತೆ ಬಂತು, ವ್ಯರ್ಥವಾದ ಮಾತು ಅಂತಾರಲ್ಲ, ದಟ್ ಈಸ್ ಇನ್ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಮಾಲಿಫೈ,
appease or assuage, ಇದಕ್ಕೆ ಆಪೋಸಿಟ್ ಬಂದು ಇರಿಟೇಟ್ ಆರ್ ಇನ್ಫ್ಯೂರೇಟಿವ್. ಮಾಲಿಫೈ ಅಂದರೆ ಯಾರನ್ನಾದರೂ ಸಮಾಧಾನಗೊಳಿಸೋದು, ಯಾರನ್ನಾದರೂ ಒಲಿಸ್ಕೊಂಡು ಮಾತಾಡೋದು, ಅವರನ್ನು ಕಾಮ್ ಡೌನ್ ಮಾಡೋದು. ಆಪೋಸಿಟ್ ಬಂದು ಅವರನ್ನು ಇನ್ನೂ ಜಾಸ್ತಿ ಇರಿಟೇಟ್ ಮಾಡ್ತಾ ಇರೋದು. ಅವ್ರು ಆಲ್ರೆಡಿ ಸಿಟ್ಟಲ್ಲಿದ್ದರೆ ಇನ್ನೂ ಸಿಟ್ಟು ಬರ್ಸೋದು. ಓಕೆ, ನೆಕ್ಸ್ಟ್ ದಟ್ ಈಸ್ ಮಾರ್ಬಿಡ್. ಮಾರ್ಬಿಡ್ ಅಂದರೆ ನ್ಯಾಸ್ಟಿ ಆರ್ ಮೆಕ್ಯಾಬರ್. ಇದಕ್ಕೆ ಆಪೋಸಿಟ್ ಬಂದು ಹೆಲ್ದಿ ಆ್ಯಂಡ್ ಚಿಯರ್ಫುಲ್. ಸೊ ಮಾರ್ಬಿಡ್ ಅಂದರೆ ಯೂಶಲಿ ಡೆತ್ ಅಂತ ಅರ್ಥ, ಸಾರೋ, ಪೇನ್ಫುಲ್, ಅನ್ಹೆಲ್ದಿ ಅಂತ ಅರ್ಥ. ಸೊ ಇದಕ್ಕೆ ಆಪೋಸಿಟ್ ಬಂದು ಹೆಲ್ದಿ, ಚಿಯರ್ಫುಲ್, ಲವಲವಿಕೆಯಿಂದ ಇರೋದು, ಎಲ್ಲದನ್ನು ಅಳವಡಿಸ್ಕೊಂಡು ಅಥವಾ ಒಪ್ಕೊಂಡು ಮುಂದಕ್ಕೆ ಹೋಗೋದು. ಓಕೆ, ಎಸ್. ನೆಕ್ಸ್ಟ್ ಒನ್, ಮೊನಾಟನಸ್. ಮೊನಾಟನಸ್ ಅಂದರೆ ಡ್ರಿಕ್ಸಮ್, ಟಿಡಿಯಸ್. ಸೊ ಮೊನಾಟನಸ್ ಅಂದರೆ ಒಂಟಿತನ ಅಥವಾ ಒಬ್ಬಂಟಿಯಾಗಿ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ ಅಥವಾ ನಾನು ಒಬ್ಬಳೇ ಎಲ್ಲ ಮಾಡ್ತಾ ಇದ್ದೀನಿ, ದಟ್ ಈಸ್ ಮೊನಾಟನಸ್. ಅಥವಾ ಒಂದೇ ರೀತಿನಲ್ಲಿ ಜೀವನ ಹೋಗ್ತಾ ಇದ್ರೆ, ದಿನಾಗ್ಲೂ ಒಂದೇ ರೊಟೀನ್, ವೇಕಪ್, ಗೋ, ಸ್ಲೀಪ್, ಈಟ್, ರಿಪೀಟ್, ಇದು ಮೊನಾಟನಸ್ಸು. ಅದಕ್ಕೆ ಆಪೋಸಿಟ್ಟು ವೇರಿಡ್ ಆ್ಯಂಡ್ ಪ್ಲೆಸೆಂಟು, ಬಹಳ ಏನು ಡಿಫ್ರೆಂಟ್ ಒಪಿನಿಯನ್ಸು, ಡಿಫ್ರೆಂಟ್ ಆಯ್ಕೆಗಳು ಸಿಗುತ್ತಲ್ಲ, ದಟ್ ಈಸ್ ವೇರಿಡ್ ಆ್ಯಂಡ್ ಪ್ಲೆಸೆಂಟ್. ನೆಕ್ಸ್ಟ್ ಮರ್ಕಿ ಮೀನ್ಸ್ ಡಸ್ಕಿ ಆ್ಯಂಡ್ ಡ್ರೈರಿ. ಡಸ್ಕಿ ಆ್ಯಂಡ್ ಡ್ರೈರಿ ಅಂದರೆ ಧೂಳು ತುಂಬಿರೋದು ಅಥವಾ ತಲೆನಲ್ಲಿ ಯೋಚನೆ ತುಂಬಿರೋದು ಅಥವಾ ಬ್ಲ್ಯಾಂಕ್ ಆಗಿರೋದು, ತಲೆ ಏನೂ ಇಲ್ಲದೆ. ಆಪೋಸಿಟ್ ಬಂದು ಬ್ರೈಟ್ ಆ್ಯಂಡ್ ಶೈನಿಂಗ್, ಹೊಳಿತಾ ಇರೋದು, ಪಳಪಳನೆ ಅಥವಾ ಬೆಳಕು ತುಂಬಿರೋ ಅಂತ ಜಾಗ. ಓಕೆ, ನೆಕ್ಸ್ಟ್ ಮ್ಯೂನಿಫಿಸೆಂಟ್ ಅಂದರೆ ಲಿಬರಲ್ ಆ್ಯಂಡ್ ಹಾಸ್ಪಿಟಬಲ್. ಯಾರಿಗಾದರೂ ನಾವು ಒಳ್ಳೆಯ ಭಾವನೆಯಿಂದ ಟ್ರೀಟ್ ಮಾಡಿದ್ರೆ ಅಥವಾ ಯಾರನ್ನಾದರೂ ನಾವು ಬಹಳ ಚೆನ್ನಾಗಿ ನೋಡಿಕೊಂಡ್ರೆ, ಬಹಳ ಪ್ರೀತಿಯಿಂದ ನೋಡ್ಕೊಳ್ಳೋದು. ಅದಕ್ಕೆ ಆಪೋಸಿಟ್ಟು ಪೆನ್ಯೂರಿಯಸ್ ಆ್ಯಂಡ್ ಫ್ರುಗಲ್. ಯಾರನ್ನಾದರೂ ತುಂಬ ಹಿಂಸಿಸಿ ಫಿಸಿಕಲಿ ನೋಡಿಕೊಂಡಾಗ ದಟ್ ಈಸ್ ಅಪೋಸಿಟ್ ಆಫ್ ಮ್ಯೂನಿಫಿಸೆಂಟ್. ನೆಕ್ಸ್ಟ್ ಮ್ಯೂಚುವಲ್, ವಿಚ್ ಮೀನ್ಸ್ ಜಾಯಿಂಟ್ ಆ್ಯಂಡ್ ಐಡೆಂಟಿಕಲ್. ಒಪ್ಪಂದದಿಂದ ಒಂದೇ ತರಹದಕ್ಕೆ ಮ್ಯೂಚುವಲ್ ಅಂತ ಕರಿತೀವಿ. ಆಪೋಸಿಟ್ ಬಂದು ಸೆಪರೇಟ್ ಆ್ಯಂಡ್ ಡಿಸ್ಟಿಂಕ್ಟ್. ಸೊ ಸೆಪರೇಟ್ ಮತ್ತು ಡಿಸ್ಟಿಂಕ್ಟ್ ಆಗಿರುತ್ತೆ ಮ್ಯೂಚುವಲ್ಗೆ. ಓಕೆನಾ, ಬೇರ್ಪಡಿಸೋದು ಅಥವಾ ಬೇರೆಯ ರೀತಿನಲ್ಲಿ ಇರೋದು. ಎಸ್. ನೆಕ್ಸ್ಟ್ ಒನ್, next one is mutinous, which means insurgent or just a minute, reluctant, recalcitrant, and ಇದಕ್ಕೆ ಆಪೋಸಿಟ್ ಬಂದು ಸಬ್ಮಿಸಿವ್ ಮತ್ತು ಫೇತ್ಫುಲ್. ಸೊ ಮಿನಿಷಿಯಸ್ ಅಂದರೆ ಒಬ್ಬ ವ್ಯಕ್ತಿ ಯಾರಿಗೆ ನಿಯತ್ತಾಗಿ ಇಲ್ಲದೆ ಇರ್ತಾನೆ ಅಥವಾ ಒಬ್ಬ ವ್ಯಕ್ತಿ ಯಾರನ್ನ he is not going to be ಡೆಡಿಕೇಟೆಡ್ ಟುವರ್ಡ್ಸ್ ಸಮಥಿಂಗ್, ಯಾರನ್ನಾದರೂ ದ್ವೇಷಿಸುವುದು ಅಥವಾ ವಿರುದ್ಧ, ಡಾಮಿನೇಟಿಂಗ್, ಇನ್ ಅ ವೆರಿ ಸಿಂಪಲ್ ವರ್ಡ್ಸ್, ಡಾಮಿನೇಟಿಂಗ್, ಎಲ್ಲರನ್ನು ಆಳಬೇಕು ಅನ್ನೋ ಆಸೆ ಇರೋನು. ಇದಕ್ಕೆ ಆಪೋಸಿಟ್ ಬಂದು ಸಬ್ಮಿಸಿವ್ ಆ್ಯಂಡ್ ಫೇತ್ಫುಲ್, ಅಂದರೆ ನಿಯತ್ತಾಗಿರೋದು, ಹಾಗೆ ಬೇರೆಯವ್ರು ಹೇಳಿದ್ದನ್ನು ಕೇಳಿ ಅದನ್ನು ಮಾಡೋದು. ಸೊ ಹಿಯರ್ ಕಂಪ್ಲೀಟ್ಸ್ ಅವರ್ ಎಮ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಎನ್. ಓಕೆ, ಸೊ ದ ಒನ್ಸ್ ಆರ್, ಫಸ್ಟ್ ಒನ್ ನಿಬಲ್ ಅಂದರೆ ಪ್ರಾಂಪ್ಟ್, ಬ್ರಿಸ್ಕ್. ಯಾರನ್ನಾದರೂ ಏನು ವಿವಾದ ಮಾಡೋದಕ್ಕೆ ಹೇಳ್ಕೊಡೋದು, ಸರಿನಾ, ಅಥವಾ ಯಾರನ್ನಾದರೂ ಪ್ರೇರೇಪಿಸುವುದು. ಸ್ಲಗಿಶ್ ಆರ್ ಲ್ಯಾಂಗ್ವೇಡ್ ಅಂದರೆ ಯಾರಾದರೂ ನಂಗೆ ಮಾಡೋಕೆ ಇಷ್ಟ ಇಲ್ಲ, ನಾನು ಮಾಡೋದಿಲ್ಲ, ಆಪೋಸಿಟ್ ಆಫ್ ನಿಬಲ್. ಓಕೆ, ನಿಗಾಂಟ್ಲಿ ವಿಚ್ ಮೀನ್ಸ್ ಮೆಸ್ಸಿ ಆರ್ ಕನ್ವಿಷಿಯಸ್. ಓಕೆ, ಇದಕ್ಕೆ ಆಪೋಸಿಟ್ ಬಂದು ಸೆನ್ಶಾರಸ್ ಆರ್ ಪ್ರೊಫ್ಯೂಸ್. ಓಕೆನಾ, ಪ್ರೊಫ್ಯೂಸು. ಸೊ ಕನ್ವಿಷಿಯಸ್ಸು ಅಥವಾ ಮೆಲ್ಲರ್ ಅಂತ ಅಂದರೆ ಇಟ್ ಮೀನ್ಸ್ ದ ಪರ್ಸನ್ ಈಸ್ ಸಮಥಿಂಗ್
let's take ignorantly, who is against things. Who is profusing ಅಂದರೆ who can accept things, ಒಪ್ಕೊಳ್ಳೋಕೆ ಆಗೋ ಅಂಥದ್ದು. ಓಕೆನಾ? ನೆಕ್ಸ್ಟ್ ಎಸ್, ನೆಕ್ಸ್ಟ್ ಒನ್ನು noxious, which means shameful and injurious. ಓಕೆ, ಅಂದರೆ ಬೇನ್ಫುಲ್ ಆ್ಯಂಡ್ ಇಂಜೂರಿಯಸ್, ನೋವಾಗಿರುವಂಥದ್ದು ಅಥವಾ ಗಾಯ ಆಗಿರೋದು. ಇದಕ್ಕೆ ಆಪೋಸಿಟ್ ಹೀಲಿಂಗ್ ಆ್ಯಂಡ್ ಪ್ರಾಫಿಟಬಲ್ ಅಂದರೆ ಯಾರಿಗಾದರೂ ನೋವು ಆಗದೆ ಇರೋದು ಅಥವಾ ಯಾರಾದರೂ ಸುಧಾರಿಸ್ಕೊಳ್ತಾ ಇರುವಂಥದ್ದಕ್ಕೆ ನಾಕ್ಷಿಯಸ್ಗೆ ಆಪೋಸಿಟ್ ಆಗಿರುತ್ತೆ. ನೋಷನ್, ವಿಚ್ ಮೀನ್ಸ್ ಕನ್ಸೀಟ್ ಆರ್ apprehension, ಎನ್ಸ್ಟನ್. ಇದಕ್ಕೆ ಆಪೋಸಿಟು ಬಂದು ಕಾನ್ಸಂಟ್ರೇಟ್ ಆ್ಯಂಡ್ ರಿಯಾಲಿಟಿ. ಸೊ ನೋಷನ್ ಅಂದರೆ ಯೋಚನೆ ಅಷ್ಟೇ, ಹೀಗಾಗಬಹುದಿತ್ತು, ಹೀಗಾಗಿದೆ ಅಂತ. ಸೊ ದಟ್ ಈಸ್ ನೋಷನ್. ಇಲ್ಯೂಷನ್ ಥರ, ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಐ ಅಂಡರ್ಸ್ಟುಡ್ ಸಮಥಿಂಗ್ ಲೈಕ್ ದಿಸ್, ಬಟ್ ರಿಯಾಲಿಟಿ ಬೇರೆ ಏನೋ ಇರುತ್ತಲ್ಲ, ಅದನ್ನು ನೋಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ಪಾರ್ಡನ್ ಮೀ, ನಾನು ಯಾವುದಾದ್ರೂ ವರ್ಡ್ಸನ್ನು ರಾಂಗ್ ಸ್ಪೆಲ್ ಮಾಡಿದ್ರೆ, ಬಿಕಾಸ್ ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ, ನನ್ನ ಐ ಸೈಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಐ ಮೈಟ್ ಪ್ರೊನೌನ್ಸ್ ರಾಂಗ್ಲಿ. ಓಕೆನಾ? ಸೊ ಡೋಂಟ್ ಮೈಂಡ್ ದ್ಯಾಟ್. Novice is the next word, which means tyro or beginner. So ಹೊಸಬರಿಗೆ, ಫ್ರೆಷರಿಗೆ novice ಅಂತ ಕರೀತಾರೆ. And the opposite of valorant or ingenious ಅಂದರೆ somebody who is already experienced, ಆ ವಿಚಾರದಲ್ಲಿ, ಆ ಸಬ್ಜೆಕ್ಟ್ ಮ್ಯಾಟರಲ್ಲಿ ಬಹಳಷ್ಟು ತಿಳುವಳಿಕೆ ಇರೋರು. Now chavalent, which means indifferent and ನೆಗ್ಲಿಜೆಂಟ್. ಸೊ ವಿಚಿತ್ರವಾಗಿರೋದು ಅಂದರೆ ಯಾವ ವ್ಯತ್ಯಾಸನೂ ಇಲ್ಲದೆ ಒಂದೇ ರೀತಿನಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡಿರೋದು. ಇದಕ್ಕೆ ಆಪೋಸಿಟ್ ಬಂದು ಕನ್ಸಿಡರೇಟ್ ಆ್ಯಂಡ್ ಅಟೆಂಟಿವ್. ಸೊ ಅದನ್ನು ಒಪ್ಪಿಕೊಂಡು, ಅದನ್ನು ಕಲ್ತ್ಕೊಂಡು ಇರೋದಕ್ಕೆ ವಿ ಆರ್ ಗೋಯಿಂಗ್ ಟು ಕಾಲ್ ಆ್ಯಸ್ ಅಟೆಂಟಿವ್ ಆ್ಯಂಡ್ ಕನ್ಸಿಡರೇಟ್. ಎಸ್, ನೆಕ್ಸ್ಟ್ ನಲಿಫೈ ಅಂದರೆ ಕ್ಯಾನ್ಸಲ್ ಆರ್ ಆನ್ಯುಯಲ್. ಸೊ ಯಾವುದನ್ನಾದ್ರೂ ನಿಲ್ಲಿಸೋದು ಅಥವಾ ಯಾವುದನ್ನಾದ್ರೂ ಮುಗಿಸುವುದು. ಓಕೆನಾ? ಇದಕ್ಕೆ ಆಪೋಸಿಟ್ ಕನ್ಫರ್ಮ್ ಆರ್ ಅಪ್ಹೋಲ್ಡ್. ಕನ್ಫರ್ಮ್ ಆರ್ ಅಪ್ಹೋಲ್ಡ್ ಅಂದರೆ ವಿಚ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ದೇರ್ ಓವರ್ ಇನ್ ಹಿಯರ್. ಜಸ್ಟ್ ಅ ಮಿನಿಟ್, ಐ ಜಸ್ಟ್ ರೀಡ್ ಯುವರ್ ಚಾಟ್ಸ್. Okay, definitely I will continue my classes, don't worry, I'm here for that, and I'll be definitely doing that to you people. Yes, thank you so much for your kind words. Okay na? Yes, next let's continue. Okay, next word is numerous. Okay, which means profuse or various, ಬಹಳಷ್ಟು ಇರುವುದು ಅಥವಾ ಆಪ್ಷನ್ಸ್ ಇರುವಂಥದ್ದು. ಇದಕ್ಕೆ ಆಪೋಸಿಟ್ ಬಂದು ಸ್ಕೇರ್ಸ್ ಆ್ಯಂಡ್ ಡೆಫಿಷಿಯನ್ಸಿ ಮತ್ತು ಅದೇ ಅರ್ಥ ಬರುತ್ತೆ, ವಿಚ್ ಮೀನ್ಸ್ ಬಹಳ ಕಡಿಮೆ ಇರೋದು ಅಥವಾ ಬಹಳ ತೀಕ್ಷ್ಣವಾಗಿರೋದು. ನೆಕ್ಸ್ಟ್ ಆಬ್ಲಿಂಗ್, ವಿಚ್ ಮೀನ್ಸ್ ಕಾಂಪ್ಲಿಸೆಂಟ್ ಆ್ಯಂಡ್ ವಿಲ್ಲಿಂಗ್, ಒಪ್ಪಿಗೆ ಇರುವುದು ಅಥವಾ ಇಷ್ಟದ ರೀತಿನಲ್ಲಿ ನಡೀತಾ ಇರೋದಕ್ಕೆ. ಇದಕ್ಕೆ ಆಪೋಸಿಟ್ ಬಂದು ಆರ್ ಅ ಸ್ಟ್ರೇನ್ ನೇಷನ್ ಆರ್
ದ ಅದರ್ ಇಸ್ ಮುಲೇಶ್, ವಿಚ್ ಮೀನ್ಸ್ ನನ್ನ ಒಪ್ಪಿಗೆ ಇಲ್ಲದೆ ಅಥವಾ ನಾನು ಮಾತಾಡದೆ ಮುಂದಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟು ಅಬ್ಸ್ಟ್ರಕ್ಟ್, ವಿಚ್ ಮೀನ್ಸ್ ಇಂಪೆಡಿಮೆಂಟ್ ಆ್ಯಂಡ್ ಪ್ರಿವೆಂಟ್, ಅಂದರೆ ಯಾವುದನ್ನಾದರೂ ತಡೆ ಹಿಡಿಯೋದಕ್ಕೆ ಏನಾದರೂ ಏನು ಸೊಲ್ಯೂಷನ್ನ ಮಧ್ಯದಲ್ಲಿ ಹುಡ್ಕೋದು. ಆಪೋಸಿಟ್ ಬಂದು ಹ್ಯಾಸ್ಟನ್ ಆರ್ ಎನ್ಕರೇಜಸ್. ಸೊ ಏನಾದರೂ ಕಾಯಿಲೆ ಬರ್ತಿದೆ ಅಂದರೆ ಅದನ್ನು ತಡೀದೆ ಮುಂದೆ ಹೋಗಕ್ಕೆ ಬಿಟ್ಟರೆ ದಟ್ ಈಸ್ ಆಪೋಸಿಟ್ ಟು ಅಬ್ಸ್ಟ್ರಕ್ಟ್. ಒಬ್ಸ್ಟಿನಿಯೇಟ್ ಅಂದರೆ ಸ್ಟಬಾರ್ನ್ ಆರ್ ಅಡಮೆಂಟ್, ಅಂದರೆ ನಾನು ಹೇಳಿದ್ದೆ ಆಗಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತ ಅನ್ನೋದು. ಅದಕ್ಕೆ ಆಪೋಸಿಟ್ ಬಂದು ಫ್ಯಾಬಲ್ ಆರ್ ಫ್ಲೆಕ್ಸಿಬಲ್, ಯಾವುದೇ ರೀತಿಯಾದರೂ ಸರಿ ನಾನು ಒಪ್ಕೊಳ್ತೀನಿ ಅಂತ ಹೇಳೋದು. ಅಬ್ಸ್ಕ್ಯೂರ್ ಇಸ್ ಅರ್ಕೇನ್ ಆ್ಯಂಡ್ ವೇಗ್, ಅಂದರೆ ಬಹಳ ವಿಚಿತ್ರವಾಗಿರೋದು ಅಥವಾ ಬಹಳ ಅವೈಯಕ್ತಿಕವಾಗಿ ನಡ್ಕೊಳ್ಳೋದು. ಸೊ ಅಬ್ಸ್ಕ್ಯೂರಿಗೆ ಆಪೋಸಿಟ್ ಬಂದು ಇಟ್ ಮೀನ್ಸ್ ಪ್ರಾಮಿನೆಂಟ್, ನನ್ನಲ್ಲಿ ನನ್ನ ಬಗ್ಗೆ ನನಗೆ ಒಂದು ನಂಬಿಕೆ ಇರುವಂಥದ್ದು. ನೆಕ್ಸ್ಟು ಆಬ್ವಿಯಸ್ ಮೀನ್ಸ್ ಎವಿಡೆಂಟ್ ಆರ್ ಅಪರೆಂಟ್, ಇದಕ್ಕೆ ಆಪೋಸಿಟ್ ಅಬ್ಸ್ಕ್ಯೂರು ಮತ್ತು ಆಂಬಿಗ್ಯುಯಸ್. ಸೊ ಆಬ್ವಿಯಸ್ ಅಂದರೆ ಖಚಿತವಾಗಿ, ಖಂಡಿತವಾಗಿ ಅಂತ ಅರ್ಥ. ಸೊ ಎವಿಡೆನ್ಸ್ ಇರೋದು. ಆಪೋಸಿಟ್ ಬಂದು ಅಬ್ಸ್ಕ್ಯೂರು, ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು. ಅಥವಾ ನೆಕ್ಸ್ಟ್ ಅನ್ನು ಆಂಬಿಗ್ಯುಯಸ್, ಡೌಟ್ಫುಲ್, ಆಂಬಿಗ್ಯುಯಸ್ ಅಂತ ಅಂದರೆ. ಒಬ್ಟೈನ್ ಅಂದರೆ ಆಕ್ಸೆಸ್ ಆ್ಯಂಡ್ ಇನ್ಹೆರೆಂಟ್. ಸೊ ಒಬ್ಟೈನ್ ಅಂದರೆ ಸಿಗೋದು ಅಥವಾ ಪಡ್ಕೊಳ್ಳುವುದು, ನನಗೆ ಆಗುವಂಥದ್ದು. ಫೋರ್ಫಾಲ್ಟ್ ಅಂದರೆ ಬಿಟ್ಕೊಡೋದು ಯಾರಿಗಾದ್ರೂ. ಓಕೆನಾ. ನೆಕ್ಸ್ಟ್ ಒನ್ನು offensive, which means abhorrent and audacious, ಅಂದರೆ ಯಾರಾದರೂ ಹೇಳಿದ್ರೆ ಅದು ನನಗೆ ಬೇಜಾರಾಯಿತು ಅಂತ ಹೇಳ್ಕೊಳ್ಳೋದು. ಇದಕ್ಕೆ ಆಪೋಸಿಟ್ ಬಂದು ಫ್ಯಾಸಿನೇಟಿಂಗ್ ಆ್ಯಂಡ್ ಎಂಗೇಜಿಂಗ್. ಸೊ ಯಾರಾದರೂ ನನಗೆ ನಾನು ತಪ್ಪು ಮಾಡಿದೆ ಅಂತ ಹೇಳಿಬಿಟ್ರೆ ಐ ಸ್ಟಾಪ್ ಡೂಯಿಂಗ್ ದಟ್ ವರ್ಕ್ ಅಲ್ವಾ. ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ವಿಲ್ ಬಿ ಗೋಯಿಂಗ್ ಟು ಡೂ ಆಲ್ ದ ವರ್ಕ್ಸ್ ದಟ್ ಇಸ್ ಬೀಯಿಂಗ್ ಸೆಡ್ ಬೈ ಪೀಪಲ್. ಸೊ ವಿಲ್ ಗೆಟ್ ಇನ್ ಟು ಅವರ್ ನೆಕ್ಸ್ಟ್ ಸ್ಲೈಡ್. ಮುಂದಿನ ಸ್ಲೈಡಿಗೆ ಹೋಗೋಣ. ಆಡಿಯಸ್, ವಿಚ್ ಮೀನ್ಸ್ ಮ್ಯಾಲುವೆಂಟ್ ಆರ್ ಅಬ್ನಾಕ್ಷಿಯಸ್. ಅಗೇನ್ ಆಡಿಯಸ್ ಕಂಟಿನ್ಯೂ ಆಗಿದೆ ಲಾಸ್ಟ್ ಒನ್ಗೂ ಇಲ್ಲಿಗೂ. ಆರ್ಡಿನೆಂಟ್ ಇತ್ತು, ಇಲ್ಲಿ ಆಡಿಯಸ್ ಇದೆ. ನೆಕ್ಸ್ಟು ಆಯಿಲ್ ಸ್ಪ್ರಿಂಗ್ ಇದೆ, ವಿಚ್ ಮೀನ್ಸ್ ಓಕೆ ವಾಟ್ ವಿ ವಿಲ್ ಡೂ ಇಸ್ we will continue in tomorrow's class. ಆಯ್ತಾ? ಪ್ಲೀಸ್ ಡೋಂಟ್ ಮೈಂಡ್, ಐ ಆಮ್ ರಿಯಲಿ ಅನೇಬಲ್ ಟು ಸಿ ಇಟ್. ನನಗೆ ತುಂಬ ಬ್ಲರ್ ಆಗ್ತಾ ಇದೆ. ಡೋಂಟ್ ಮೈಂಡ್ ಅಟ್ ಆಲ್ ಪ್ಲೀಸ್. ಖಂಡಿತವಾಗ್ಲೂ ಕ್ಲಾಸಸ್ ಮುಗಿದ ಮೇಲೆ ನಿಮಗೆ PDF ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ HSRಗೂ ಸಹ ಹೆಲ್ಪ್ ಆಗುತ್ತೆ. ಪ್ಲೀಸ್ ಎಲ್ಲರಿಗೂ ಸಹ ಡೋಂಟ್ ಮೈಂಡ್, ನಂಗೆ ನಿಜವಾಗ್ಲೂ ತುಂಬ ಬ್ಲರ್ ಆಗಿ ಕಾಣಿಸ್ತಾ ಇದೆ. ಬಟ್ ವಿ ವಿಲ್ ಗೋ ಟು ದ ಕ್ವೆಶ್ಚನ್ಸ್. ಸರಿನಾ? ಕ್ವೆಶ್ಚನ್ಸ್ ಮಾಡಿಬಿಡೋಣ. ಸರಿನಾ? ಸೊ ಐ ಹ್ಯಾವ್ ಕ್ವೆಶ್ಚನ್ಸ್ ಓವರ್ ಹಿಯರ್. ಸೊ ದ ಒನ್, ನೀವು ಸಿನೋನಿಮ್ ಅನ್ನ ಕಂಡು ಹಿಡಿಬೇಕು, ಆಂಟನಿಮ್ ಅಲ್ಲ. ಪ್ರಾಗ್ಮ್ಯಾಟಿಕ್ಗೆ ಸಿನೋನಿಮ್ ಅನ್ನ ಕಂಡು ಹಿಡೀರಿ. ದಟ್ ಈಸ್ ಐಡಿಯಲಿಸ್ಟಿಕ್, ಇರ್ರಾಷನಲ್, ಪ್ರಾಕ್ಟಿಕಲ್ ಆ್ಯಂಡ್ ಟರ್ಮಾಯಿಲ್. ಈ ನಾಲ್ಕರಲ್ಲಿ ಪ್ರಾಗ್ಮ್ಯಾಟಿಕ್ಕಿನ ಸಿಮಿಲರ್ ಯಾವುದು? ಐಡಿಯಲಿಸ್ಟಿಕ್, ಇರ್ರಾಷನಲ್, ಪ್ರಾಕ್ಟಿಕಲ್, ಟರ್ಮಾಯಿಲ್. Thank you so much for understanding me. It's a very great pleasure to have students like you. ಇದಕ್ಕೆ ಆನ್ಸರ್ ಹೇಳಿ. ಇರ್ರಾಷನಲ್. ಸೊ ಇರ್ರಾಷನಲ್ ನೆಗೆಟಿವ್ ಅಂತ ಹೇಳ್ತಾ ಇದ್ದೀರಾ? Irrational is negative, so you are telling negative. Thinking pragmatic is positive. Pragmatic positive word, can you please tell me, is it and I know in antare positive word? Okay, the right answer is practical. So pragmatic, idealistic, irrational, turmoil. ಇದು ನಾಲ್ಕು ಸಹ ಡಿಫ್ರೆಂಟ್ ವರ್ಡ್ಸ್. ಅಂದರೆ
ಪ್ರಾಗ್ಮ್ಯಾಟಿಕ್ ಇಸ್ ಆಕ್ಚುಲಿ ಸಮಥಿಂಗ್ ಟಾಕಿಂಗ್ ಅಬೌಟ್ ರಿಯಾಲಿಟಿ. ಈಗಿನ ರಿಯಾಲಿಟಿ ಬಗ್ಗೆ ಅಥವಾ ಕರೆಂಟ್ ಸಿಚುಯೇಷನ್ ಬಗ್ಗೆ ಮಾತಾಡುತ್ತೆ ಪ್ರಾಗ್ಮ್ಯಾಟಿಕ್ ಅನ್ನೋ ಪದ. ಅದೇ ನಾನು ಐಡಿಯಲಿಸ್ಟಿಕ್ ಅಂತ ಅಂದರೆ ನಾನು ಹೀಗೆ ಇರೋದು, ಹೀಗೆ ಬದುಕ್ತೀನಿ ಅಂತ ಹೇಳೋಕೆ ಚಂದ ಹೊರತು ರಿಯಾಲಿಟಿಲಿ ನಾನು ಹಾಗೆ ಬದುಕಕ್ಕಾಗಲ್ವೇ? ಇರ್ರ್ಯಾಷನಲ್, ಅಗೇನ್ ಅದು ಅದೇ ಥಾಟ್ ಆಯ್ತಲ್ವಾ. ನಾನು ಅಂದ್ಕೊಳ್ತಾ ಇದ್ದೀನಿ ಅಂತ ಅನ್ನೋದೇ ಇರ್ರ್ಯಾಷನಲ್, ಸೆನ್ಸ್ಲೆಸ್, ಸೊ ಇರ್ರ್ಯಾಷನಲ್. ಟರ್ಮಾಯಿಲ್ ಅಂದರೆ ಆ ಒಂದು ದಾರಿ, ಹಾಗೆ ಅಂದ್ಕೊಂಡು ಹೋಗ್ತೀನಲ್ವಾ, ನಾನು ನಿಜವಾಗ್ಲೂ ಜೀವನ ಮಾಡುವಾಗ ನಾನು ಅಂದ್ಕೊಳ್ಳೋದಿಲ್ಲ, ನಾನು ಊಹೆ ಮಾಡ್ಕೊಳ್ಳುವಾಗ ಮಾತ್ರ ಅಂದ್ಕೊಳ್ತೀನಿ. ಸೊ ದಟ್ಸ್ ವೈ ದ ರೈಟ್ ಆನ್ಸರ್ ಈಸ್ ಪ್ರಾಕ್ಟಿಕಲ್. ಪ್ರಾಗ್ಮ್ಯಾಟಿಕ್ಕಿನ ಸಿನೋನಿಮ್ ಬಂದು ಪ್ರಾಕ್ಟಿಕಲ್. ಓಕೆನಾ? ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು ಆಲ್. ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲೇ ಪಕ್ಕದಲ್ಲಿದೆ ನೋಡಿ. ರಿಲಕ್ಟೆಂಟ್. ರಿಲಕ್ಟೆಂಟ್ಗೆ ಮೀನಿಂಗ್ ಏನು ಅಂತ ಯು ಆರ್ ಸಪೋಸ್ ಟು ಟೆಲ್ ಮಿ. ಅಗ್ರಿಯಬಲ್. ನೆಕ್ಸ್ಟು you have 3 more examples. ಒಂದು passive, next you have stubborn and amenable. ಯಾವುದು right word? Can you please tell me ಇದರ right synonym? Reluctant in a right synonym. Amenable, agreeable, passive, stubborn. Reluctant ಅಂದ್ರೆ re, which means you don't agree. ಒಪ್ಪದಿರುವುದು. C. C is the wrong answer. C correct ಅಲ್ಲ. So the right answer is stubborn. ಯಾಕೆ? ಇದಕ್ಕೆ ಸಿನೋನಿಮ್ ಸ್ಟಬರ್ನ್ ಆಗಿರುತ್ತೆ. ವೈ? ಬಿಕಾಸ್ ರಿಲಕ್ಟೆಂಟ್ ಅಂದರೆ ನಾನು ಆಲ್ರೆಡಿ ಮೀನಿಂಗ್ ಹೇಳಿದೆ, ದಟ್ ಮೀನ್ಸ್ ಯು ಡೋಂಟ್ ಅಗ್ರಿ, ಒಪ್ಪದಿರುವುದು, ಮತ್ತೆ ಅದನ್ನು ಪ್ರಯತ್ನಿಸಿ ಮಾಡುವುದು. ಅಗ್ರಿ ಅಂದರೆ, ಅಗ್ರಿಯಬಲ್ ಅಂದರೆ ಒಪ್ಪಿಗೆ. ನೆಕ್ಸ್ಟ್ ದ ನೆಕ್ಸ್ಟ್ ವರ್ಡ್ ಈಸ್ ಅಮಿನಬಲ್. ಯಾವುದಕ್ಕಾದರೂ ಸೂಚಿಸೋದು, ಇದು ಸರಿ, ಇದು ಹೀಗಾಗಿದೆ, ಕರೆಕ್ಟಾಗಿದೆ ಅಂತ ನಾವೇ ಸೂಚಿಸೋದು, ಅಲ್ಲಿಗೆ ಒಪ್ಕೊಂಡಂಗೆ. ಪ್ಯಾಸಿವ್. ಸೊ ನಾವು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಮಾಡಿದೀವಿ, ನೆನಪಿರಬಹುದು. ಆಕ್ಟಿವ್ ಅಂದರೆ ಸ್ಟ್ರೇಟ್ ವರ್ಡ್ಸು, ಪ್ಯಾಸಿವ್ ಅಂದರೆ ಹೇಳಕ್ ಆಗದೆ ಇರೋ ರೀತಿನಲ್ಲಿ ಅಥವಾ ಹಿಂಬದಿನಿಂದ ತಿಳಿಸೋದು, ಅಂದರೆ ಒಪ್ಪಿಗೆ ಸೂಚಿಸ್ತಾ ಇರೋದು. ಸೊ ಪ್ಯಾಸಿವ್ ಈಸ್ ಆಲ್ಸೋ ಟೆಲ್ಲಿಂಗ್, ನೀ ಹೇಳಿದ್ದಕ್ಕೆ ನಾನು ಒಪ್ಕೊಳ್ತೀನಿ ಅಂತ, ನೀ ಹೇಳ್ದಂಗೆ ನಾನು ಒಪ್ಕೊಳ್ತೀನಿ ಅಂತ ಹೇಳೋದು. ಸೊ ದ ರೈಟ್ ಆನ್ಸರ್ ಇಸ್ ಸ್ಟಬರ್ನ್. ಸ್ಟಬರ್ನ್ ಅಂದರೆ ನೀ ಏನು ಹೇಳಿದ್ರು ನಾನು ಒಪ್ಪೋದಿಲ್ಲ, ಹಠಮಾರಿತನಕ್ಕೆ ಸ್ಟಬರ್ನ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ರಿಲಕ್ಟೆಂಟ್ಗೆ ಸಿನೋನಿಮ್ ಬಂದು ಸ್ಟಬರ್ನ್. ಹಾಗೆ ಏನಕ್ಕೆ ಪ್ರಾಗ್ಮೆಂಟ್ಗೆ ಸಿನೋನಿಮ್ ಬಂದು ಪ್ರಾಕ್ಟಿಕಲ್. ಓಕೆನಾ? ರಿಯಾಲಿಟಿನಲ್ಲಿ ಇರೋದನ್ನ ಪ್ರಾಗ್ಮೆಂಟ್ ಅಂತಾರೆ. ನಾವ್ ಯು ಹ್ಯಾವ್ 2 more questions ಫಾರ್ ಯುವರ್ ಹೋಮ್ವರ್ಕ್. ಸರಿನಾ? ಎನ್ಕಾಮ್ಯೂಸ್ ಒಂದು, ನೆಕ್ಸ್ಟ್ ಒನ್ನು ಸ್ಕೆಪ್ಟಿಸಿಸಮ್. ಸೊ ಎನ್ಕಾಮ್ಯೂಸ್ ಆ್ಯಂಡ್ ಸ್ಕೆಪ್ಟಿಸಿಸಮ್, ಈ 2 ಕ್ವೆಶ್ಚನ್ ಅನ್ನ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಫಾರ್ ಮೈ ಟುಮಾರೋಸ್ ಕ್ಲಾಸ್. ನನ್ನ ನಾಳಿನ ಕ್ಲಾಸ್ಗೆ ನೀವು ಇದನ್ನ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು. ಓಕೆ? Hope this is clear to you all. I know I am not satisfied. ನಂಗೆ ಸ್ಯಾಟಿಸ್ಫೈ ಆಗಿಲ್ಲ ಇವತ್ತಿನ ಕ್ಲಾಸು, ನಿಮಗೂ ಸಹ ಆಗಿಲ್ಲ ಅಂತ ಐ ಬಿಲೀವ್, ಬಟ್ ಐ ಆಮ್ ಸೋ ಸಾರಿ ಆನ್ ದಿಸ್. ಓಕೆನಾ? ಸೊ I will make sure that this doesn't repeat in tomorrow's class. Fine? Okay, everyone? Definitely. Thank you so much for your wishes. I will definitely take care of myself. Anybody else? ಯಾರಿಗಾದ್ರೂ ಡೌಟ್ ಏನಾದರೂ ಇದ್ರೆ ಕೇಳಬಹುದು. ಎಸ್, ಮತ್ತೆ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? Yes. Thank you so much for being this kind. And one more thing I need to tell you before you leave, please do like my classes, share them, and also subscribe to our YouTube channel. Okay na? Yes, do like my
videos if you are learning something from my class. Okay, that pays something to us, a tribute from your end. And thank you everyone. Take care. Have a very great evening. Bye. Meet you all tomorrow at the same time, that is 6:50. Thank you all.